ಇವತ್ತಿನ ಕೆಲಸ ನೋಡ್ತಾ ಹೋದರೆ 9ನೇ ತರಗತಿ ಸೈನ್ಸ್ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ಸೊ ಈ ಒಂದು ಚಾಪ್ಟರ್ ಬೇಸಿಸ್ ಮೇಲೆ MCQsಗಳನ್ನ ನೋಡ್ತಾ ಹೋಗೋಣ. ಇದು ಬಂದು 9th ಸ್ಟ್ಯಾಂಡರ್ಡ್ ಆಗಿರುತ್ತೆ. 9th ಸ್ಟ್ಯಾಂಡರ್ಡ್ ಸೈನ್ಸ್. ಸೊ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ನೋಡ್ತಾ ಹೋದರೆ, ವಿಶ್ವದಲ್ಲಿ ಕಂಡುಬರುವ ಎಲ್ಲ ವಸ್ತುಗಳನ್ನು ವಿಜ್ಞಾನಿಗಳು ಯಾವ ಹೆಸರಿನಿಂದ ಗುರುತಿಸಿರುತ್ತಾರೆ? ಫಸ್ಟ್ ಕ್ವಶನ್ ನೋಡ್ತಾ ಹೋದಾಗ ಸ್ನೇಹಿತರೆ, ವಿಶ್ವದಲ್ಲಿ ಕಂಡುಬರುವ ಎಲ್ಲ ವಸ್ತುಗಳನ್ನು ವಿಜ್ಞಾನಿಗಳು ಯಾವ ಹೆಸರಿನಿಂದ ಗುರುತಿಸಿರುತ್ತಾರೆ? ಶಕ್ತಿ, ದ್ರವ್ಯ, ಅನಿಲ, ಘನ. ಸೊ ಆನ್ಸರ್ ಬಂದು ಆಪ್ಷನ್ ಬಿ, ದ್ರವ್ಯ ಆಗಿರುತ್ತೆ. ಸೊ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಒಂದು ವಸ್ತುಗಳೇನಿದೆ, ಸೊ ಅದು ಯಾವೊಂದು ಆಕಾರ ಆಗಿರ್ಬೋದು, ಗಾತ್ರ ಆಗಿರ್ಬೋದು, ರಚನೆ ಆಗಿರ್ಬೋದು, ಸೊ ಎಲ್ಲ ರೀತಿ ನೋಡ್ತಾ ಹೋದಾಗ ಈ ಒಂದು ವಿಶ್ವದಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ವಸ್ತುಗಳು ಮಾಡಲ್ಪಟ್ಟಿರ್ತಕ್ಕಂಥದ್ದು ದ್ರವ್ಯದಿಂದ ಅಂತಕ್ಕಂಥದ್ದು ಈ ಒಂದು ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಕಂಡಿರ್ತಕ್ಕಂಥದ್ದು ಆಗಿರುತ್ತೆ. ನಾವು ಉಸಿರಾಡ್ತಕ್ಕಂಥ ಒಂದು ಗಾಳಿ ಆಗಿರಬಹುದು, ಅಥವಾ ನಾವು ಸೇವಿಸ್ತಕ್ಕಂಥ ಆಹಾರ ಆಗಿರ್ಬೋದು, ಅಥವಾ ಕಲ್ಲು ಮಣ್ಣು ಆಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಸಸ್ಯಗಳನ್ನು ಮತ್ತು ಪ್ರಾಣಿಗಳೇನಿದೆಯೋ, ಸೊ ಇದು ಸಹ ದ್ರವ್ಯಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದನ್ನು ಸೈಂಟಿಸ್ಟ್ಗಳು ಹೇಳಿರ್ತಕ್ಕಂಥದ್ದು ಆಗಿದೆ. ಸೊ ಹಾಗೆ ಆನ್ಸರ್ ಆಪ್ಷನ್ ಬಿ, ದ್ರವ್ಯ ಆಗಿರುತ್ತೆ. ನೆಕ್ಸ್ಟು, ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಮತ್ತು ಏನನ್ನ ಹೊಂದಿದೆ ಅಂತ ಕೇಳಿದರೆ, ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಮತ್ತು ಏನನ್ನು ಹೊಂದಿದೆ. ಸೊ ಇದು ಒಂದು ದ್ರವ್ಯದ ಒಂದು ಭೌತ ಸ್ವರೂಪ ಅಥವಾ ಭೌತ ಗುಣಲಕ್ಷಣಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಆಗಿರುತ್ತೆ. ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಮತ್ತು ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿರುತ್ತದೆ. ಸೊ ಆಪ್ಷನ್ ಕೊಟ್ಟಿಲ್ಲ, ಕಣ ಅಂತಕ್ಕಂಥದ್ದು. ಸೊ ಅದು ಒಂದು ಬರುತ್ತೆ. ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿರುತ್ತೆ. ಸೊ ಅದರ ಜೊತೆಗೆ ಸ್ನೇಹಿತರೆ, ಬಣ್ಣ, ಆಕಾರ, ರಾಶಿ, ವಾಸನೆ ಅಂತ ಏನು ಕೊಟ್ಟಿದ್ದಾರೋ, ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ, ಕಣಗಳಿಂದ ಮಾಡಲ್ಪಟ್ಟಿದೆ ಮತ್ತು ರಾಶಿ ಮತ್ತು ಗಾತ್ರವನ್ನು ಹೊಂದಿದೆ. ರಾಶಿ ಆ್ಯಂಡ್ ಗಾತ್ರ. ಗಾತ್ರ ಅಂತ ಹೇಳಿದರೆ ವಾಲ್ಯೂಮ್ ಅಂತ ಹೇಳ್ತೀವಿ, ರಾಶಿ ಅಂತ ಹೇಳಿದರೆ ಮಾಸ್. ರಾಶಿ ಮತ್ತು ಗಾತ್ರ ಆ್ಯಂಡ್ ಸ್ಥಳವನ್ನು ಆಕ್ರಮಿಸುತ್ತದೆ ಮತ್ತು ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿರುತ್ತದೆ. ಸೊ ಇಷ್ಟು ಒಂದು ದ್ರವ್ಯದ ಒಂದು ಗುಣಲಕ್ಷಣ ಅಥವಾ ಭೌತ ಸ್ವರೂಪ ಅಂತ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ? ಆಪ್ಷನ್ ಸಿ, ರಾಶಿ. ರಾಶಿ ಪ್ಲಸ್ ಗಾತ್ರ ಎರಡೂ ಸಹ ಹೊಂದಿರತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು, ಭಾರತದ ಪ್ರಾಚೀನ ತತ್ವಜ್ಞಾನಿಗಳು ದ್ರವ್ಯವನ್ನು ಎಷ್ಟು ಮೂಲ ಧಾತುಗಳ ರೂಪದಲ್ಲಿ ವರ್ಗೀಕರಿಸಿದ್ದಾರೆ? 3, 4, 5, 6. ಭಾರತದ ಪ್ರಾಚೀನ ತತ್ವಜ್ಞಾನಿಗಳು ದ್ರವ್ಯವನ್ನು ಒಟ್ಟು 5 ಮೂಲಭೂತ ರೂಪಗಳಂದರೆ ಮೂಲ ಧಾತುಗಳಂತ ಹೇಳಿದಾಗ ಪಂಚಭೂತಗಳಂತ ಏನು ಹೇಳ್ತೀವೋ, ಪಂಚಭೂತಗಳು ಯಾವ್ದಾದ್ರು ಬರುತ್ತೆ ಸ್ನೇಹಿತರೆ. ನೋಡಿ, ಆಪೋಸಿಟ್ ತಗೊಳ್ಳಿ, ನಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಅಗ್ನಿಗೆ ಆಪೋಸಿಟ್ ನೀರು, ಆಕಾಶ ಅಥವಾ ಭೂಮಿ ಎರಡಕ್ಕೂ ಆಪೋಸಿಟ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಗಾಳಿ. ಓಕೆ, ಸೊ ಇಲ್ಲೇನಾಗುತ್ತೆ, ಅಗ್ನಿ, ನೀರು, ಆಕಾರ, ಭೂಮಿ ಮತ್ತು ಗಾಳಿ ಏನಿದೋ ಈ 5 ಪಂಚಭೂತಗಳನ್ನು ಆ ಪ್ರಾಚೀನ ಕಾಲದಲ್ಲಿ ಹೇಳ್ತಾ ಇದ್ರೆ ಅಂತ ದ್ರವ್ಯಗಳ ಮೂಲ ಧಾತುಗಳು. ಓಕೆ, ಸೊ ಹಾಗೆ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಸೊ ಇದು ಆಗಿಂದ ಅಂದರೆ ಪ್ರಾಚೀನದ ಒಂದು ಬೇಸಿಸ್ ಮೇಲೆ ಕೊಟ್ಟಿರ್ತಕ್ಕಂಥದ್ದಾಗಿದೆ. ಬಟ್ ಈಗಿನ ಒಂದು ಜನರೇಷನ್ ಅಥವಾ ಈಗಿನ ವಿಜ್ಞಾನಿಗಳು ಈ ರೀತಿ ಹೇಳಿಲ್ಲ ಸ್ನೇಹಿತರೆ, ಅದೇ ಬೇರೆ ಇದೆ. ಬಟ್ ಇದು ಪ್ರಾಚೀನದ ತತ್ವಜ್ಞಾನಿಗಳು ಹೇಳಿರ್ತಕ್ಕಂಥದ್ದು ದ್ರವ್ಯವು 5 ಮೂಲ ಧಾತುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದಾಗಿದೆ. ಅದು ಅಗ್ನಿ, ನೀರು, ಆಕಾಶ, ಭೂಮಿ ಮತ್ತು ಗಾಳಿ. ಪಂಚಭೂತಗಳಲ್ಲಿ ಸೇರಿದ ಅಂಶ ಯಾವುದು? ಗಾಳಿ, ಭೂಮಿ, ಬೆಳಕು, ಅಗ್ನಿ ಅಂತ ಕೊಟ್ಟಿದ್ರೆ ನಾನು ಆಲ್ರೆಡಿ ಹೇಳಿದಾಗೆ ಸ್ನೇಹಿತರೆ, ಇಲ್ಲಿ ಗಾಳಿ ಬರುತ್ತೆ ಆ್ಯಂಡ್ ಭೂಮಿನೂ ಸಹ ಬರುತ್ತೆ, ಅಗ್ನಿ ಬರುತ್ತೆ. ಸೊ ಬೆಳಕು ಅಂತಕ್ಕಂಥದ್ದು ಈ ಒಂದು ಪಂಚಭೂತಗಳಲ್ಲಿ ಸೇರದೇ ಇರ್ತಕ್ಕಂಥ ಒಂದು ಅಂಶ ಆಗಿರುತ್ತೆ. ಹಾಗಾಗಿ ಆನ್ಸರ್ ನಾವೇನು ತಗೊಳ್ತೀವಿ? ಆಪ್ಷನ್ ಸಿ, ಬೆಳಕು. ಆ್ಯಂಡ್ ನೆಕ್ಸ್ಟು, ಆಧುನಿಕ ವಿಜ್ಞಾನಿಗಳು ದ್ರವ್ಯವನ್ನು ಯಾವ ಗುಣಗಳ ಆಧಾರದ ಮೇಲೆ ವರ್ಗೀಕರಿಸಿದ್ದಾರೆ? ರಾಸಾಯನಿಕ ಗುಣಗಳು ಮತ್ತು ಭೌತಿಕ ಗುಣಗಳು, ಬಣ್ಣ ಮತ್ತು ಆಕಾರ, ತೂಕ ಮತ್ತು ಗಾತ್ರ, ವಾಸನೆ ಮತ್ತು ರುಚಿ. ಅಂದರೆ ನಾನು ಹೇಳಿದಾಗ ಸ್ನೇಹಿತರೆ, ಏನು ತತ್ವಜ್ಞಾನಿಗಳಂದರೆ ಪ್ರಾಚೀನ ಕಾಲದಲ್ಲಿ 5 ರೀತಿಯಲ್ಲಿ ವರ್ಗೀಕರಣವನ್ನು ಮಾಡಿದ್ರು. ಆದರೆ ಈಗಿನ ಒಂದು ವಿಜ್ಞಾನಿಗಳು ಅಂದರೆ ಆಧುನಿಕ ವಿಜ್ಞಾನಿಗಳು ಏನು ಮಾಡ್ತಾರೆ, ದ್ರವ್ಯವನ್ನು 2 ಗುಣಗಳ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡ್ತಾರೆ. ಅದು ಬಂದು ರಾಸಾಯನಿಕ ಗುಣಗಳು ಮತ್ತು ಭೌತಿಕ ಗುಣಗಳು.
ಸೊ ನೀವು ನೋಡಿರಬಹುದು 7th 8th ಇದೆ. ಸೊ ಇದ್ರ ಈ ಒಂದು ಬೇಸಿಸ್ ಮೇಲೆ ಚಾಪ್ಟರ್ ಇದೆ ಸ್ನೇಹಿತರೆ. ಸೊ ಭೌತಿಕ ಗುಣಗಳು ಮತ್ತು ರಾಸಾಯನಿಕ ಗುಣಗಳ ಬಗ್ಗೆ. ಸೊ ಆ ಒಂದು ಆಧಾರವನ್ನು ಇಟ್ಕೊಂಡು ದ್ರವ್ಯವನ್ನು 2 ರೀತಿಯಲ್ಲಿ ವರ್ಗೀಕರಣವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು ದ್ರವ್ಯದ ಕಣಗಳ ಬಗ್ಗೆ ಯಾವ ಹೇಳಿಕೆ ಸರಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ದ್ರವ್ಯದ ಒಂದು ಭೌತ ಗುಣಗಳನ್ನು ನೋಡ್ತಾ ಹೋದಾಗ ಸ್ನೇಹಿತರೆ, ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಓಕೆ, ದ್ರವ್ಯವು ಮೇಯ್ನ್ ಆಗಿ ನೋಡ್ತಾ ಹೋದಾಗ ಕಣಗಳಿಂದನೇ ಮಾಡಿರ್ತಕ್ಕಂಥದ್ದು ಆಗಿದೆ. ಸೊ ಈ ಫಸ್ಟ್ ಹೇಳಿಕೆಯನ್ನು ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ, ಇದು ಸರಿಯಾದಂಥ ಒಂದು ಹೇಳಿಕೆ ಆಗಿದೆ. ಇಲ್ಲಿ ಕೇಳಿರ್ತಕ್ಕಂಥ ಸರಿ ಅಲ್ಲ ಅಂತ ಕೇಳಿದ್ದಾರೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ. ಸೊ ದ್ರವ್ಯ ಅಂತ ಹೇಳಿದಾಗ ಸ್ನೇಹಿತರೆ ನಾವು ಇಲ್ಲಿ ಘನ, ದ್ರವ, ಅನಿಲ 3 ಸ್ಥಿತಿಯಲ್ಲಿ ನೋಡ್ತಾ ಹೋಗ್ತೀವಿ. ಅದಾಗ ಏನಾಗುತ್ತೆ, ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ನಿರಂತರವಾಗಿ ಚಲನೆಗೆ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ದ್ರವ ಅಂತ ತಗೊಂಡಾಗ ಏನಾಗುತ್ತೆ, ಇಲ್ಲಿ ನೀರು ತಗೊಳ್ಬಹುದು ನಾವು, ಹೌದಾ? ನೀರನ್ನ ತಗೊಳ್ತೀವಿ ಎಕ್ಸಾಂಪಲ್ ಆಗಿ. ನೀರಿಗೆ ನೀವು ಒಂದು ನಿಂಬೆ ರಸವನ್ನು ಹಾಕಿದಾಗ ಅದು ಫುಲ್ ಸಂಪೂರ್ಣವಾಗಿ ಅದು ಹುಳಿ ಬರುತ್ತೆ. ಅಥವಾ ನೀವು ಯಾವುದೊಂದು ಕಲರನ್ನು ಮಿಕ್ಸ್ ಮಾಡಿದ್ರೆ ಇಡೀ ನೀರೆಲ್ಲ ಕಲರ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯನ್ನು ಮಾಡ್ತಾ ಇರ್ತವೆ. ಸೊ ಹಾಗಾಗಿ ಏನಾಗುತ್ತೆ, ಅದು ಸಡನ್ ಆಗಿ ಎಲ್ಲ ಮಿಕ್ಸ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಅನಿಲವನ್ನು ತೊಗೊಂಡಾಗ ಅಷ್ಟೇ, ನಾವು ಹೊಗೆಯನ್ನು ಹಾಕಿದಾಗ ಅಥವಾ ಹೊಗೆಯನ್ನು ಬಂದಾಗ ಏನಾಗುತ್ತೆ, ಇಡೀ ಮನೆಯೆಲ್ಲ ಆವರಿಸ್ಕೊಳ್ತಾ ಹೋಗುತ್ತೆ. ಸೊ ಅಥವಾ ಅಲ್ಲಿರ್ತಕ್ಕಂಥ ಜಾಗ ಎಲ್ಲ ಆವರಿಸ್ಕೊಳ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅನಿಲದಲ್ಲೂ ಸಹ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯನ್ನು ಮಾಡ್ತಿರ್ತವೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ. ಓಕೆ, ಸೊ ಹಾಗಾಗಿ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ. ಇದು ಸರಿಯಾದಂಥ ಒಂದು ಹೇಳಿಕೆ ಆಗಿರುತ್ತೆ. ಇನ್ನು ದ್ರವ್ಯದ ಕಣಗಳು ಒಂದಕ್ಕೊಂದು ಆಕರ್ಷಿಸುತ್ತವೆ ಅಂದರೆ ಅಲ್ಲಿ ಆಕರ್ಷಣಾ ಬಲ ತುಂಬ ಜಾಸ್ತಿ ಇರುತ್ತೆ. ಯಾವಾಗ ಅಂತ ಹೇಳಿದಾಗ ಸ್ನೇಹಿತರೆ, ಈಗ ಒಂದು ಘನವಸ್ತುವನ್ನು ತಗೊಂಡಾಗ, ಘನವಸ್ತು ಅಥವಾ ಒಂದು ಕಬ್ಬಿಣ ಅಂತ ತಗೊಂಡಾಗ ಕೈಯಿಂದ ನಾವು ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಲ್ಲಿರ್ತಕ್ಕಂಥ ಕಣಗಳು ಒಂದಕ್ಕೊಂದು ಬಂಧಿಸಲ್ಪಟ್ಟಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ, ಸೊ ಅನಿಲ ಅಥವಾ ದ್ರವದಲ್ಲಿ ಸ್ವಲ್ಪ ಇದ್ರೂ ಸಹ ಬಟ್ ದ್ರವ್ಯದ ಕಣಗಳು ಏನಾಗಿರುತ್ತೆ, ಒಂದಕ್ಕೊಂದು ಆಕರ್ಷಿಸುತ್ತವೆ. ಸೊ ಅದು ಸರಿಯಾದಂಥ ಒಂದು ಹೇಳಿಕೆ ಆಗಿರುತ್ತೆ. ಇನ್ನು ದ್ರವ್ಯದ ಕಣಗಳು ಕೇವಲ ಘನ ಸ್ಥಿತಿಯಲ್ಲಿ ಮಾತ್ರ ಇರುತ್ತವೆ ಅನ್ನೋದು ತಪ್ಪು ಹೇಳಿಕೆ. ಯಾಕಂತ ಇದ್ರೆ ದ್ರವ್ಯದ ಕಣಗಳು ಘನ, ದ್ರವ, ಅನಿಲ 3 ಸ್ಥಿತಿಯಲ್ಲೂ ಸಹ ಕಂಡು ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ತಪ್ಪಾದಂಥ ಒಂದು ಹೇಳಿಕೆ ಆಗಿರುತ್ತೆ. ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟು, ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸಿದಾಗ ಸಕ್ಕರೆಯ ಕಣಗಳು ನೀರಿನ ಕಣಗಳ ನಡುವೆ ಯಾವ ಜಾಗವನ್ನು ಆಕ್ರಮಿಸುತ್ತವೆ? ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸಿದಾಗ ಸಕ್ಕರೆಯ ಕಣಗಳು ನೀರಿನ ಕಣಗಳ ನಡುವೆ ಯಾವ ಜಾಗವನ್ನು ಆಕ್ರಮಿಸುತ್ತವೆ? ಬಣ್ಣ, ಖಾಲಿ ಜಾಗ, ತೂಕ, ಮೇಲ್ಮೈ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಖಾಲಿ ಜಾಗ, ಹೌದಲ್ವಾ? ಸೊ ನೀವು ನೀರಿಗೆ ಒಂದು ಸಕ್ಕರೆಯನ್ನು ಹಾಕಿದ್ರೆ ಏನಾಗುತ್ತೆ, ಸೊ ಅದು ಮಿಕ್ಸಪ್ ಆಗುತ್ತೆ. ಮಿಕ್ಸಪ್ ಆಗಿ ಆ ಸಕ್ಕರೆ ಮಿಕ್ಸ್ ಆಗಿದೆ ಎಲ್ಲಿಗೋಯ್ತು, ನೀರಿನ ನಡುವೆ ಇರ್ತಕ್ಕಂಥ ಒಂದು ಏನು ಖಾಲಿ ಜಾಗ ಇರುತ್ತೋ ಸೊ ಅಲ್ಲಿ ಹೋಗಿ ನೀರಿನ ಸಕ್ಕರೆ ಕಣಗಳೆಲ್ಲ ಅಲ್ಲಿ ಸೇರ್ಕೊಳ್ಳುತ್ತೆ ಅಂತಕ್ಕಂಥದ್ದು ಈ ಒಂದು ಅರ್ಥ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ. ನೀರಿನ ಒಂದು ನಿರ್ದಿಷ್ಟ ಪ್ರಮಾಣದ ಕಣಗಳನ್ನು ಅಂದಾಜು ಮಾಡಲು ಯಾವ ಪ್ರಯೋಗವನ್ನು ಉದಾಹರಿಸಲಾಗಿದೆ? ನೀರಿನ ಒಂದು ನಿರ್ದಿಷ್ಟ ಪ್ರಮಾಣದ ಕಣಗಳನ್ನು ಅಂದಾಜು ಮಾಡಲು ಯಾವ ಪ್ರಯೋಗವನ್ನು ಉದಾಹರಿಸಲಾಗಿದೆ? ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸುವುದು, ಪೊಟ್ಯಾಷಿಯಂ ಪರಮಂಗನೇಟನ್ನು ಸ್ಫಟಿಕಗಳ ನೀರಿನಲ್ಲಿ ಕರಗಿಸುವುದು, ಆ್ಯಂಡ್ ಫಾರ್ಮ್ಯೂಮ್ ವಾಸನೆಯನ್ನು ಹರಡುವುದು, ಬಿಸಿಯಾದ ಆಹಾರದ ವಾಸನೆಯನ್ನು ಗ್ರಹಿಸುವುದು. ಸೊ ನೋಡಿ, ಇಲ್ಲಿ ನೀರಿನ ಒಂದು ನಿರ್ದಿಷ್ಟ ಪ್ರಮಾಣ ಅಂತ ಹೇಳಿದಾಗ ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸ್ತಕ್ಕಂಥದ್ದು ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಖಾಲಿ ಜಾಗವನ್ನು ಅದು ಆಕ್ರಮಿಸ್ಕೊಳ್ತಾ ಹೋಗುತ್ತೆ. ಪರ್ಫ್ಯೂಮ್ ವಾಸನೆಯನ್ನು ಹರಡ್ತಕ್ಕಂಥದ್ದು ಏನಾಗುತ್ತೆ, ಇದು ಅನಿಲ ಸ್ಥಿತಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ವಾಸನೆ ಹರಡ್ತಕ್ಕಂಥ ಅನಿಲದಲ್ಲಿ ಆಗ್ತಕ್ಕಂಥದ್ದು. ಇನ್ನು ಬಿಸಿಯಾದ ಆಹಾರದ ವಾಸನೆ ಗ್ರಹಿಸ್ತಕ್ಕಂಥ ಇದು ಅಷ್ಟೇ ಅನಿಲದಲ್ಲಿ ಹಾಕ್ತಕ್ಕಂಥದ್ದು, ಅಂದರೆ ಗಾಳಿಯಲ್ಲಿ ಮಿಕ್ಸಪ್ ಆಗಿ ಬರ್ತಕ್ಕಂಥ ವಾಸನೆ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಹೀಗಿರಬೇಕಾದ್ರೆ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ 2 ಪೊಟ್ಯಾಷಿಯಂ ಪರಮಂಗನೇಟ್ ಸ್ಫಟಿಕಗಳನ್ನ ನೀರಿನಲ್ಲಿ ಕರಗಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಕರಗಿಸಿದಾಗ ಏನಾಗುತ್ತೆ ಅಂದರೆ ಸ್ನೇಹಿತರೆ ನೋಡಿ, ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಇಲ್ಲಿದೆ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ, 100 ml ನೀರಿಗೆ ಒಂದು ಸ್ವಲ್ಪ ಪೊಟ್ಯಾಷಿಯಂ ಪರಮಂಗನೇಟ್ನ 2 ಅಥವಾ 3 ಹರಳನ್ನು ಹಾಕೊಂಡಾಗ ಏನಾಗುತ್ತೆ, 100 mlಗೆ ಹಾಕೊಂಡಾಗ ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಕಲರು. ಅದಾದ ನಂತರ ಸುಮಾರು 10 ml ದ್ರಾವಣವನ್ನು ತೆಗೆದುಕೊಂಡು ಅದಕ್ಕೆ 90 ಭಾಗ ನೀರು ಹಾಕೋದು. ಇದರಲ್ಲಿ 10 ml ತೊಗೊಳ್ಳೋದು ಪ್ಲಸ್ 90 ml
ನೀರನ್ನು ಹಾಕೋದು. ಸೊ ಟೋಟಲಾಗಿ 100 ಆಯ್ತಲ್ವಾ. ಸೊ ಹೀಗಾಗ್ತಾಗ ಏನಾಗುತ್ತೆ, ಕಲರ್ ಸ್ವಲ್ಪ ಚೇಂಜ್ ಆಯಿತು ಅಂದರೆ ಫೈನಲಾಗಿ ಏನಾಗುತ್ತೆ, ಸ್ವಲ್ಪ 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 ಡಾರ್ಕ್ ಇರ್ತಕ್ಕಂಥ ಲೈಟಾಗಿ ಬರ್ತಾನೆ ಹೋಗುತ್ತೆ. ಅಂದರೆ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿದ್ದಾವೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತವೆ ಎಂಬುದಕ್ಕೆ ಯಾವ ಉದಾಹರಣೆ ಸಾಕ್ಷಿಯಾಗಿದೆ? ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸ್ತಾನೆ ಇರ್ತವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲು ಇಟ್ಟಿಗೆಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವುದು. ಸೊ ಇಲ್ಲಿ ನಾವು ಭೌತಿಕವಾಗಿ ಮಾಡ್ತಕ್ಕಂಥದ್ದೆಲ್ಲ ಕ್ರಿಯೆ ಆ ಒಂದು ಇದರಲ್ಲಿ ವಸ್ತುವಿನಲ್ಲೇ ನಡೀತಕ್ಕಂಥದ್ದು ಆಗಿರುತ್ತೆ. ತಟ್ಟೆಯಲ್ಲಿ ಇಟ್ಟಿರುವ ಅನ್ನದ ವಾಸನೆ ಬರುವುದು, ನೀರು ಹರಿಯುವುದು, ಗಡಿಯಾರದಲ್ಲಿ ಮುಳ್ಳು ತಿರುಗುವುದು. ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಇಲ್ಲಿ? ಸೊ ಆನ್ಸರ್ ನೋಡ್ತಾ ಹೋದಾಗ ಇಟ್ಟಿಗೆಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸ್ತಕ್ಕಂಥದ್ದು ಇಲ್ಲಿ ವಸ್ತುವಿನ ಚಲನೆ ಆಗೋದಿಲ್ಲ, ಅಥವಾ ವಸ್ತುವಿನ ಕಣಗಳ ನಿರಂತರ ಚಲನೆಯೂ ಸಹ ಆಗೋದಿಲ್ಲ. ಇದು ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಮಾಡ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ. ಸೊ ಇದು ಬರೋದಿಲ್ಲ. ಇಲ್ಲ ನೀರು ಹರಿತಕ್ಕಂಥದ್ದು ಅಂತ ಹೇಳಿದಾಗ ಇದು ಬರೋದಿಲ್ಲ. ಯಾಕಂದರೆ ದ್ರವ್ಯದ ಕಣಗಳಂತ ಹೇಳಿದಾಗ ಒಂದು ಬೀಕರಲ್ಲಿ ನೀರು ಇಟ್ಟಿದ್ದೀವಿ ಅಂತಂದರೆ ಇಲ್ಲಿ ಬಿಸಿ ಉಷ್ಣವನ್ನು ಶಾಖವನ್ನು ಕೊಟ್ಟಾಗ ನೀರು ಹೇಗೆ ಮೇಲೆ ಹೋಗುತ್ತೋ ಸೊ ಅದು ಕಣಗಳ ನಿರಂತರ ಚಲನೆ ಅಂತ ಹೇಳಬಹುದು. ಇಲ್ಲಿ ಹರಿತಕ್ಕಂಥದ್ದು ಅಂದರೆ ಏನು ನೀರು ಹರಿತಾ ಇದೆಯೋ ಸೊ ಇಲ್ಲಿ ಏನಾಗುತ್ತೆ, ಅಲ್ಲಿ ವಸ್ತು ಅಥವಾ ಸ್ಥಳದ ಒಂದು ಇದ್ರ ಮೇಲೆ ನೀರು ಹರಿತಕ್ಕಂಥದ್ದಾಗಿರುತ್ತೆ. ಕಣಗಳು ಅಥವಾ ದ್ರವ್ಯದ ಕಣಗಳಿಗೆ ಸಂಬಂಧಪಟ್ಟಂತೆ ಆಗೋದಿಲ್ಲ. ಇನ್ನು ಗಡಿಯಾರದಲ್ಲಿ ಮುಳ್ಳು ತಿರುಗುವುದು ಅಂತ ಏನು ಕೊಟ್ಟಿದ್ದಾರೆ, ಸೊ ಅಲ್ಲೂ ಅಷ್ಟೇ ಶಕ್ತಿ ಎನರ್ಜಿಯನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅಲ್ಲಿ ತಿರುಗ್ತಾ ಹೋಗುತ್ತೆ. ಬಟ್ ಅದು ದ್ರವ್ಯದ ಕಣಕ್ಕೆ ಎಕ್ಸಾಂಪಲ್ ಆಗೋದಿಲ್ಲ. ತಟ್ಟೆಯಲ್ಲಿ ಇಟ್ಟಿರುವ ಅನ್ನದ ವಾಸನೆ ಏನಿದೆಯೋ ಸೊ ಅಲ್ಲಿ ಯಾರೂ ಸಹ ಬಂದು ವಾಸನೆನ ರವಾನೆ ಮಾಡೋದಿಲ್ಲ. ಅಲ್ಲಿರ್ತಕ್ಕಂಥ ಅನಿಲ ಏನಿರುತ್ತೋ, ಗಾಳಿ ಏನಿರುತ್ತೋ ಸೊ ಅದರಲ್ಲಿ ಒಂದು ವಾಸನೆ ಹರಡ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಗಾಳಿ ಹರಡ್ತಕ್ಕಂಥದ್ದು ಏನಿದೆಯೋ ಸೊ ಅದರ ಜೊತೆಯಲ್ಲಿ ಈ ಒಂದು ವಾಸನೆಯೂ ಸಹ ಹರಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಅಲ್ಲಿ ಚಲನೆ ನಡೀತಕ್ಕಂಥದ್ದು ಅಂತ ಹೇಳಬಹುದು. ಸೊ ಹಾಗೆ ಆನ್ಸರ್ ಆಪ್ಷನ್ ಬಿ. ಸೊ ತಟ್ಟೆಯಲ್ಲಿ ಇಟ್ಟಿರ್ತಕ್ಕಂಥ ಅನ್ನ ಆಗಿರ್ಬೋದು, ಹಾಗೆ ಪರ್ಫ್ಯೂಮ್ ಸ್ಮೆಲ್ ಆಗಿರ್ಬೋದು, ಅಥವಾ ಕೆಲವೊಂದು ಗಾಳಿಯಲ್ಲಿ ಈ ಒಂದು ಹಬೆಗೆ ಹೋಗ್ತಕ್ಕಂಥದ್ದಾಗಿರ್ಬೋದು, ಅಥವಾ ಈ ಒಂದು ಹೊಗೆ ಹೋಗ್ತಕ್ಕಂಥದ್ದಾಗಿರ್ಬೋದು. ಸೊ ಇದೆಲ್ಲ ನಾವು ನೋಡ್ತಾ ಹೋದಾಗ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸ್ತಕ್ಕಂಥ, ಇನ್ನೂ ಹೇಳ್ಬೇಕಂದ್ರೆ ಗ್ಯಾಸ್ ಸ್ಮೆಲ್ ಆಗಿರಬಹುದು. ಸೊ ಇದೆಲ್ಲ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುವ ಕಾರಣ ಅವು ಯಾವ ಶಕ್ತಿಯನ್ನು ಹೊಂದಿರುತ್ತವೆ? ಲಾಸ್ಟ್ ಒಂದು ಕ್ವೆಶ್ಚನ್ ನೋಡಿದ್ವಿ, ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸೋದಕ್ಕೆ ಯಾವುದೋ ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೊಟ್ಟಿದ್ರು. ಆದರೆ ಈಗ ಚಲಿಸುತ್ತವೆ, ಆದರೆ ಅದಕ್ಕೆ ಯಾವ ಶಕ್ತಿ ಕಾರಣ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಸ್ಥಾನ ಶಕ್ತಿ, ಸ್ಥಿತಿಸ್ಥಾಪಕ ಶಕ್ತಿ, ಚಲನ ಶಕ್ತಿ, ಗುರುತ್ವಾಕರ್ಷಣ ಶಕ್ತಿ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಸಿ, ಚಲನ ಶಕ್ತಿ ಆಗಿರುತ್ತೆ. ಅಂದರೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತವೆ ಅಂತ ಇದರಲ್ಲಿ ಚಲನ ಶಕ್ತಿ ಇರುತ್ತೆ. ಸೊ ಉಷ್ಣತೆ ಜಾಸ್ತಿ ಆದಂತೆ ಅಥವಾ ಶಾಖ ಜಾಸ್ತಿ ಆದಂತೆ ಈ ಒಂದು ಚಲನ ಶಕ್ತಿಯು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ, ಅದೊಂದು ಸಹ ಇರುತ್ತೆ. ತಾಪಮಾನ ಹೆಚ್ಚಾದಂತೆ ಚಲನ ಶಕ್ತಿಯು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ತಾಪಮಾನ ಹೆಚ್ಚಾದಂತೆ ದ್ರವ್ಯದ ಕಣಗಳ ಚಲನ ಶಕ್ತಿ ಏನಾಗುತ್ತದೆ ಅಂತ ಹೇಳಿದ್ರೆ, ಸೊ ಏನು ದ್ರವ್ಯ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಿಮಗೆ ನೀರು ಅಂತ ಏನಿದೆಯೋ, ನೀರು ಒಂದು ಬೀಕರ್ನಲ್ಲಿ ನೀರು ಹಾಕಿ ಇಟ್ಟಿದ್ರೆ ಸೊ ಅದರ ಒಂದು ಚಲನಶಕ್ತಿ ನೀವು ಸ್ವಲ್ಪ ಒಂದು ಕಲ್ಲರನ್ನು ಹಾಕಿ ಮಿಕ್ಸ್ ಆಗುತ್ತೆ. ಅದೇ ರೀತಿ ಕೆಳಗಡೆ ನೀವು ಶಾಖವನ್ನು ಕೊಡಿ ಅಥವಾ ತಾಪಮಾನದ ಬಿಸಿಯನ್ನು ಕೊಟ್ಟಾಗ ಏನಾಗುತ್ತೆ, ಅದು ಬೇಗ ಇನ್ನೂ ಜಾಸ್ತಿ ವೇಗದಲ್ಲಿ ಅದು ಮಿಕ್ಸಪ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಆನ್ಸರ್ ಬಂದು ಹೆಚ್ಚಾಗುತ್ತದೆ, ಆಪ್ಷನ್ ಬಿ. ಅನಿಲ ಕಣಗಳ ಚಲನಶಕ್ತಿ ಏಕೆ ಹೆಚ್ಚಾಗಿರುತ್ತದೆ? ಹೆಸ್ನ ನೋಡ್ತಾ ಹೋದರೆ ಘನಕ್ಕೆ ಹೋಲಿಸ್ಕೊಂಡಾಗ ಅನಿಲದ ಒಂದು ಚಲನಶಕ್ತಿ ಜಾಸ್ತಿ ಇರುತ್ತೆ. ಯಾಕೆ ಅಂತ ಕೇಳಿದರೆ ಅವುಗಳ ನಡುವಿನ ಆಕರ್ಷಣ ಶಕ್ತಿ ಇರುವುದಿಲ್ಲ, ಅವುಗಳ ನಡುವೆ ಕಡಿಮೆ ಅಂತರವಿರುತ್ತದೆ, ಅವು ಹೆಚ್ಚು ಬಿಸಿನಲ್ಲಿ ಇರುತ್ತವೆ, ಅವುಗಳ ನಡುವೆ ಖಾಲಿ ಜಾಗ ಹೆಚ್ಚು ಇರುತ್ತದೆ. ಸೊ ಇಲ್ಲಿ ನಾವು ಎರಡನ್ನು ನೋಡ್ತೀವಿ, ಹೌದಾ. ಒಂದು ಏನು ಆಕರ್ಷಣ ಶಕ್ತಿ ಇರೋದಿಲ್ಲ, ಅತಿ ಹೆಚ್ಚು ಆಕರ್ಷಣ ಶಕ್ತಿನ ಹೊಂದಿರತಕ್ಕಂಥದ್ದು ಘನವಸ್ತುಗಳಾಗಿರುತ್ತೆ. ಘನವಸ್ತುಗಳು ಅವುಗಳ ನಡುವೆ ಕಡಿಮೆ ಅಂತರವಿರುತ್ತೆ. ಸೊ ಕಡಿಮೆ ಅಂತರವಿರುತ್ತೆ. ಸೊ ಘನಗೆ ದ್ರವಗೆ ಹೋಲಿಸ್ಕೊಂಡ್ರೆ ಅನಿಲಗಳ ಕಣಗಳ ನಡುವೆ ಅಂತರ ಜಾಸ್ತಿ ಇರುತ್ತೆ. ಸೊ ಇದು ತಪ್ಪಾಗುತ್ತೆ. ಇನ್ನು ಹೆಚ್ಚು ಬಿಸಿನಲ್ಲಿ ಇರುತ್ತವೆ, ಸೊ ಅದು ರೀಸನ್ನೇ ಅಲ್ಲ. ಅವುಗಳ ನಡುವೆ ಖಾಲಿ ಜಾಗ ಹೆಚ್ಚು ಇರುತ್ತದೆ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಜಲಚರ ಪ್ರಾಣಿಗಳು ನೀರಿನಲ್ಲಿ ಉಸಿರಾಡಲು ಯಾವ ಅನಿಲವು ನೀರಿನಲ್ಲಿ ಕರಗಿರುತ್ತದೆ? ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಜಲಚರ ಪ್ರಾಣಿಗಳಿಗೆ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋದಾಗ ನಾವು ಉಸಿರಾಡಬೇಕಂತಂದರೆ ಆಮ್ಲಜನಕ ಬೇಕು. ಸಸ್ಯಗಳು ಸಹ ಉಸಿರಾಡಬೇಕಂದ್ರೆ ಆಮ್ಲಜನಕ ಡೆಫಿನೆಟಾಗಿ ಬೇಕೇ ಬೇಕಾಗುತ್ತೆ. ಸೊ ಸಸ್ಯಗಳು ಉಸಿರಾಡೋದಕ್ಕೆ ಇಂಗಾಲ ಡೈಆಕ್ಸೈಡನ್ನು ಬಳಸ್ಕೊಳ್ಳಲ್ಲ, ಅದು ಸಹ ಬಳಸ್ಕೊಳ್ತಕ್ಕಂಥದ್ದು ಆಕ್ಸಿಜನ್ನೇ, O2. ಓಕೆ, ಸೊ ಜಲಚರ ಪ್ರಾಣಿಗಳು ನೀರಿನಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳು ಉಸಿರಾಡಲು ಯಾವ ಅನಿಲವು ನೀರಿನಲ್ಲಿ ಕರಗಿರುತ್ತದೆ? ನೈಟ್ರೋಜನ್, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಹೈಡ್ರೋಜನ್.
ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆಮ್ಲಜನಕ. ಸೊ ಸಸ್ಯಗಳಾಗಿರ್ಬೋದು, ಪ್ರಾಣಿಗಳೇ ಆಗಿರ್ಬೋದು, ಸೊ ಅವು ಉಸಿರಾಡಬೇಕಂತ ಹೇಳಿದ್ರೆ ಅದಕ್ಕೆ ಆಮ್ಲಜನಕ ಡೆಫಿನೆಟ್ ಆಗಿ ಬೇಕೇ ಬೇಕು. ಅನಿಲ ಮತ್ತು ದ್ರವಗಳ ಕಣಗಳು ಯಾವುಗಳಲ್ಲಿ ನಿರಂತರವಾಗಿ ಚಲಿಸುತ್ತವೆ? ಅನಿಲ ಮತ್ತು ದ್ರವಗಳ ಕಣಗಳು ಯಾವುಗಳಲ್ಲಿ ನಿರಂತರವಾಗಿ ಚಲಿಸುತ್ತವೆ? ಘನಗಳು, ದ್ರಾವಣಗಳು, ದ್ರವಗಳು ಮತ್ತು ಅನಿಲಗಳು. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ನೋಡಿ, ಇಲ್ಲಿ ಅನಿಲ ಮತ್ತು ದ್ರವಗಳ ಕಣಗಳನ್ನು ಕೇಳಿದರೆ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಸಿ ದ್ರವಗಳಲ್ಲಿ. ನೆಕ್ಸ್ಟ್, ವಿಭಿನ್ನ ದ್ರವ್ಯಗಳ ಕಣಗಳು ತಾವಾಗಿಯೇ ಒಂದಕ್ಕೊಂದು ಬೆರೆತುಕೊಳ್ಳುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ವಿಭಿನ್ನ ದ್ರವ್ಯಗಳ ಕಣಗಳು ತಾವಾಗಿಯೇ ಒಂದಕ್ಕೊಂದು ಬೆರೆತುಕೊಳ್ಳುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಘನೀಕರಣ, ಪ್ರಸರಣ, ಬಾಷ್ಪೀಕರಣ, ಸಾಂದ್ರೀಕರಣ. ಸೊ ಘನೀಕರಣ ಅಂತ ಹೇಳಿದ್ರೆ ಏನಾಗುತ್ತೆ? ಘನರೂಪಕ್ಕೆ ಬರ್ತಕ್ಕಂಥದ್ದು ಘನೀಕರಣ ಅಂತ ಹೇಳ್ತೀವಿ. ಮಂಜುಗಡ್ಡೆ ಅಂತ ಏನು ಮಾಡ್ತೀವೋ, ಸೊ ಇಟ್ ಮೀನ್ಸ್ ಘನೀಕರಣಕ್ಕೆ ಬರ್ತಕ್ಕಂಥದ್ದು ಬರೋದಿಲ್ಲ. ಇಲ್ಲೇನಾಗಿದೆ, ವಿಭಿನ್ನ ದ್ರವ್ಯಗಳ ಕಣಗಳು ತಾವಾಗಿಯೇ ಒಂದಕ್ಕೊಂದು, ಅಂದರೆ ಎರಡು ದ್ರವ್ಯಗಳ ಕಣಗಳು ಬರ್ತವೆ. ವಿಭಿನ್ನ ಅಂದರೆ ಹೆಚ್ಚು ಅಂತ ಆಗುತ್ತೆ. ಸೊ ಒಂದಕ್ಕೊಂದು ತಾವಾಗಿಯೇ ಒಂದಕ್ಕೊಂದು ಬೆರೆತ್ಕೊಳ್ತಕ್ಕಂಥ, ಫಾರ್ ಎಕ್ಸಾಂಪಲ್ ಆಲ್ರೆಡಿ ಹೇಳಿದಾಗೆ ನೀರಿದೆ ಅಂತ ಹೇಳಿದ್ರೆ, ಇದರಲ್ಲಿ ನೀರಿದೆ ಅಂತ ಹೇಳಿದ್ರೆ ಇದರಲ್ಲಿ ಕಲರ್ ಮಿಕ್ಸ್ ಆಗೋದಾಗಿರ್ಬೋದು, ಅಥವಾ ಉಪ್ಪು ಮಿಕ್ಸ್ ಆಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಸಕ್ಕರೆ ಮಿಕ್ಸ್ ಆಗ್ತಕ್ಕಂಥದ್ದಾಗಿರಬಹುದು. ಸೊ ಎರಡೂ ಸಹ ನಾವು ಬೇಕು ಅಂತ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಸೊ ಅದ್ರೊಳಗಡೆ ಹಾಕಿದ್ರೆ ಅದೇನೇ ನೀರಿನ ಒಂದು ಚಲನೆಯ ಮೂಲಕ ಏನಾಗುತ್ತೆ, ನಿರಂತರವಾಗಿ ಕಣಗಳ ಚಲನೆಯ ಮೂಲಕ ಫುಲ್ ಮಿಕ್ಸ್ ಅಪ್ ಆಗಿಬಿಡುತ್ತೆ. ಸೊ ಅದನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ, ಎಸ್ ಆನ್ಸರ್ ಆಪ್ಷನ್ ಬಿ ಪ್ರಸರಣ. ಓಕೆ, ಸೊ ಬಾಷ್ಪೀಕರಣ ಅಂತ ಹೇಳಿದ್ರೆ ನೀರು ಎವಾಪರೇಟ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಸಾಂದ್ರೀಕರಣ ಅಂದರೆ ಅದು ಹರಳು ರೂಪದಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಓಕೆ, ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಪ್ರಸರಣ. ಆ್ಯಂಡ್ ನೆಕ್ಸ್ಟ್ ಇದನ್ನು ಪ್ರಸರಣಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಹೆಸರು ನಾವು ಹೇಳ್ತೀವಿ ಸ್ನೇಹಿತರೆ, ವಿಸರಣೆ ಅಂತಲೂ ಸಹ ಕರಿತಾ ಹೋಗ್ತೀವಿ. ಅಂದರೆ ಎರಡು ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರ ಆಂತರಿಕವಾಗಿ ತಮ್ಮಷ್ಟಕ್ಕೆ ತಾವೇ ಮಿಶ್ರಣವನ್ನು ಹೊಂದತಕ್ಕಂಥದ್ದು ನಾವು ವಿಸರಣೆ ಅಥವಾ ಪ್ರಸರಣ ಅಂತಲೂ ಸಹ ಕರಿತಾ ಹೋಗ್ತೀವಿ. ದ್ರವ್ಯದ ಕಣಗಳ ನಡುವೆ ಯಾವ ಶಕ್ತಿ ಇರುತ್ತದೆ? ವಿಕರ್ಷಣ ಶಕ್ತಿ, ಆಕರ್ಷಣ ಶಕ್ತಿ, ಗುರುತ್ವಾಕರ್ಷಣ ಶಕ್ತಿ, ವಿದ್ಯುತ್ಕಾಂತೀಯ ಶಕ್ತಿ. ಸೊ ಇಲ್ಲಿ ದ್ರವ್ಯದ ಕಣಗಳನ್ನ ಆಲ್ರೆಡಿ ಹೇಳಿದಾಗೆ ಇಲ್ಲಿ ಆಕರ್ಷಣ ಬಲ ಕಂಡು ಬರುತ್ತೆ, ಆಕರ್ಷಣ ಶಕ್ತಿ ಕಂಡು ಬರುತ್ತೆ. ಸೊ ವಿಕರ್ಷಣ ಅಂದರೆ ವಿಕರ್ಷಣ ಬರೋದಿಲ್ಲ, ಅಂದರೆ ವಿಕರ್ಷಿಸ್ತಕ್ಕಂಥದ್ದು, ಬೇರೆ ಬೇರೆ ಮಾಡ್ತಕ್ಕಂಥದ್ದಲ್ಲ. ಇನ್ನು ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಹೇಳಿದ್ರೆ, ಸೊ ಎಲ್ಲ ಸಹ ಒಂದು ಭೂಮಿ ಮೇಲೆ ಬಂದು ಕೂರ್ಬೇಕಿತ್ತು. ಸೊ ಅದೇನಾಗುತ್ತೆ, ದ್ರವ್ಯ ಅಂತ ಹೇಳಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ, ಪರಸ್ಪರ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಆಕರ್ಷಣ ಶಕ್ತಿ ಆಗಿರುತ್ತೆ. ನಾವು ವಿದ್ಯುತ್ಕಾಂತೀಯ ಶಕ್ತಿನೂ ಸಹ ಬರೋದಿಲ್ಲ ಸ್ನೇಹಿತರೆ. ಸೊ ಅದೆಲ್ಲ ಸಪ್ರೇಟ್ ಮಾಡ್ತಾ ಹೋದಾಗ ಅದು ಸಪ್ರೇಟಾಗಿ ನಮಗೆ ಆನ್ಸರ್ ಗೊತ್ತಾ ಹೋಗುತ್ತೆ. ಬಟ್ ಟೋಟಲಾಗಿ ದ್ರವ್ಯದ ಕಣಗಳಂತ ಹೇಳಿದಾಗ ಅದು ಆಕರ್ಷಣ ಶಕ್ತಿ. ನೆಕ್ಸ್ಟು, ಪ್ರತಿ ದ್ರವ್ಯದ ಕಣಗಳ ನಡುವಿನ ಆಕರ್ಷಣ ಶಕ್ತಿಯ ತೀವ್ರತೆ ಏನಾಗಿರುತ್ತದೆ? ಒಂದೇ ಆಗಿರುತ್ತದೆ, ಒಂದರಿಂದ ಇನ್ನೊಂದಕ್ಕೆ ಭಿನ್ನವಾಗಿರುತ್ತದೆ, ಯಾವಾಗಲೂ ಕಡಿಮೆ ಇರುತ್ತದೆ, ಯಾವಾಗಲೂ ಹೆಚ್ಚಾಗಿರುತ್ತದೆ. ಸೊ ದ್ರವ್ಯವು ಏನು ಮಾಡ್ತವೆ, ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಣ ಶಕ್ತಿನ ಹೊಂದಿವೆ ಅಂತ ಹೇಳಿದ್ವಿ ಸ್ನೇಹಿತರೆ ನಾವು. ಆದರೆ ಅದು ಹೇಗೆ, ಯಾವಾಗಲೂ ಸಹ ಒಂದೇ ರೀತಿ ಇರುತ್ತಾ, ಅಥವಾ ಹೆಚ್ಚಿಗೆ ಇರುತ್ತಾ, ಕಡಿಮೆ ಇರುತ್ತಾ, ಸೊ ಏನಾಗಿರುತ್ತೆ ಅಂತಕ್ಕಂಥದ್ದು ನೋಡ್ತಾ ಹೋದಾಗ ಒಂದರಿಂದ ಮತ್ತೊಂದಕ್ಕೆ ಭಿನ್ನವಾದ. ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದಾಗ ಸ್ನೇಹಿತರೆ, ಘನವಸ್ತುಗಳಲ್ಲಿ ಕೆಲವೊಂದು ತುಂಬಾ ಅಂಟ್ಕೊಂಡಂಗಿರುತ್ತೆ. ಇನ್ನು ಕೆಲವೊಂದು ಫಾರ್ ಎಕ್ಸಾಂಪಲ್ ಈಗ ರಬ್ಬರ್ಗಳಂತ ಏನು ಹೇಳ್ತೀವೋ ಅದಾಗಿರ್ಬೋದು, ಸ್ಪಾಂಜ್ ಆಗಿರ್ಬೋದು. ಸೊ ಅಲ್ಲೂ ಸಹ ಚೇಂಜ್ ಆಗ್ತಾ ಹೋಗಿರುತ್ತೆ. ಇನ್ನು ದ್ರವಗಳಲ್ಲೂ ಸಹ ಘನಕ್ಕೆ ಹೋಲಿಸ್ಕೊಂಡಾಗ ದ್ರವದಲ್ಲೂ ಸಹ ಬೇರೆ ಇರುತ್ತೆ, ಅನಿಲದೂ ಸಹ ಬೇರೆ ಇರುತ್ತೆ, ಹೌದಲ್ವಾ? ಸೊ ಹಾಗಾಗಿ ಒಂದರಿಂದ ಮತ್ತೊಂದಕ್ಕೆ ಭಿನ್ನವಾಗಿರುತ್ತೆ. ನೆಕ್ಸ್ಟು, ದ್ರವ್ಯದ ಕಣಗಳ ನಡುವಿನ ಆಕರ್ಷಣ ಶಕ್ತಿಯ ಆಧಾರದ ಮೇಲೆ ಕಲ್ಲಿನ ತುಂಡನ್ನು ಮುರಿಯಲು ಯಾವ ಬಲದ ಅವಶ್ಯಕತೆ ಇರುತ್ತದೆ? ದ್ರವ್ಯದ ಕಣಗಳ ನಡುವಿನ ಆಕರ್ಷಣ ಶಕ್ತಿಯ ಆಧಾರದ ಮೇಲೆ ಕಲ್ಲಿನ ತುಂಡನ್ನು ಮುರಿಯಲು ಕಡಿಮೆ ಬಲ, ಹೆಚ್ಚು ಬಲ, ಯಾವುದೇ ಬಲ ಅಗತ್ಯವಿಲ್ಲ, ಅನಿಲದ ಬಲ. ಸೊ ನಮ್ಗೆ ಗೊತ್ತಿರೋ ಹಾಗೆ ಸ್ನೇಹಿತರೆ, ಕಲ್ಲಿನ ತುಂಡನ್ನು ಪುಡಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಕೈಯಲ್ಲಂತೂ ಮಾಡೋಕ್ಕಾಗಲ್ಲ. ಸೊ ಬೇರೆ ಏನು ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದಲ್ಲಿ ಹೆಚ್ಚು ಬಲದ ಒಂದು ಅವಶ್ಯಕತೆ ಬೇಕೇ ಬೇಕಾಗುತ್ತೆ. ಅಲ್ಲಿ ಆಕರ್ಷಣ ಶಕ್ತಿ ಜಾಸ್ತಿ ಇರುತ್ತೆ. ಆ್ಯಂಡ್ ನೆಕ್ಸ್ಟು, ದ್ರವ್ಯದ ಮುಖ್ಯವಾಗಿ ಎಷ್ಟು ಸ್ಥಿತಿಗಳನ್ನು ಕಾಣಬಹುದು? ಮೇನ್ ಪಾಯಿಂಟ್ ಬಂತು. ದ್ರವ್ಯ ನಾವು ಒಟ್ಟು 3 ರೀತಿಯ ನೋಡ್ತಾ ಹೋಗ್ತೀವಿ. ಯಾವುದ್ಯಾವುದು ಅಂತ ಹೇಳಿದ್ರೆ ಘನ, ದ್ರವ, ಅನಿಲ. ದ್ರವ್ಯದ 3 ಪ್ರಮುಖ ಸ್ಥಿತಿಗಳು ಯಾವುದ್ಯಾವುದು ಅಂತ ಹೇಳಿದಾಗ ಸ್ನೇಹಿತರೆ ಘನ, ದ್ರವ, ಅನಿಲ. ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟು, ಘನವಸ್ತುವಿನ ಗುಣಲಕ್ಷಣಗಳಲ್ಲಿ ಸೇರದ ಅಂಶ ಯಾವುದು?
ಇಲ್ಲಿ ಟೋಟಲ್ ಆಗಿ ದ್ರವ್ಯವನ್ನು ತಗೊಂಡಿಲ್ಲ, ಓನ್ಲಿ ಘನವನ್ನು ತಗೊಂಡಿದ್ದಾರೆ. ಸೊ ಇಲ್ಲಿ ಸಾಲಿಡ್ ಅಂತ ಏನು ಹೇಳ್ತೀವೋ ಅಲ್ಲಿ ಸೇರದೇ ಇರತಕ್ಕಂಥ ಒಂದು ಅಥವಾ ಘನವಸ್ತುವಿನ ಗುಣಲಕ್ಷಣ ಅಲ್ಲ ಅಂತ ಕೇಳಿರ್ತಕ್ಕಂಥದ್ದು. ನಿರ್ದಿಷ್ಟ ಆಕಾರ, ನಿರ್ದಿಷ್ಟ ಗಾತ್ರ, ಸಂಕುಚಿತಗೊಳಿಸಲು ಸುಲಭ, ಸ್ಪಷ್ಟವಾದ ಗಡಿಗಳು. ಸೊ ಇಲ್ಲಿ ಘನಸ್ಥಿತಿ ಅಂತ ಹೇಳಿದಾಗ ಸ್ನೇಹಿತರೆ, ಘನವಸ್ತುಗಳೇ ನಾವು ನೋಡ್ತಾ ಹೋದಾಗ ಅಲ್ಲಿ ನಿರ್ದಿಷ್ಟವಾದ ಆಕಾರವನ್ನು ನೋಡ್ತಾ ಹೋಗ್ತೀವಿ. ನಿರ್ದಿಷ್ಟವಾದ ಆಕಾರ, ಫಾರ್ ಎಕ್ಸಾಂಪಲ್ ಒಂದು ಇಟ್ಟಿಗೆ ಅಂತ ನಾವು ತೊಗೊಂಡ್ರೆ, ಇಟ್ಟಿಗೆ ನಾವು ಘನ ಅಂತ ತೊಗೊಂಡ್ರೆ ಸ್ನೇಹಿತರೆ ಅದು ಕರೆಕ್ಟಾದಂಥ ಗಾತ್ರ ಇರುತ್ತೆ, ನಿರ್ದಿಷ್ಟ ಆಕಾರ ಇರುತ್ತೆ, ಸ್ಪಷ್ಟವಾದ ಗಡಿಗಳಿರ್ತವೆ. ಓಕೆ, ಇನ್ನು ಸಂಕುಚಿತಗೊಳಿಸೋದು ಸುಲಭ ಅಂದರೆ ಸೊ ಸಂಕುಚಿತಗೊಳಿಸೋದಕ್ಕೆ ಸಾಧ್ಯ ಆಗಲ್ಲ, ಸೊ ಅದನ್ನು ಮಡಿಸೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ನಿರ್ದಿಷ್ಟ ಆಕಾರ, ನಿರ್ದಿಷ್ಟ ಗಾತ್ರ, ಸ್ಪಷ್ಟವಾದ ಗಡಿ ಅಥವಾ ಸುತ್ತಳತೆ ಅಂತ ಏನು ಹೇಳ್ತೀವೋ ಸೊ ಇದನ್ನು ಹೊಂದಿರತಕ್ಕಂಥದ್ದು ಘನವಸ್ತುಗಳು. ಸೊ ಇದರಿಂದ ಹೊರತಾಗಿರ್ತಕ್ಕಂಥದ್ದು ಆಪ್ಷನ್ ಸಿ, ಸಂಕುಚಿತಗೊಳಿಸಲು ಸುಲಭ ಆಗೋದಿಲ್ಲ ಇದನ್ನು. ಸೊ ಹಾಗಾಗಿ ಆನ್ಸರು ಸಿ ತಗೊಳ್ಬೇಕಾಗುತ್ತೆ. ರಬ್ಬರ್ ಬ್ಯಾಂಡನ್ನು ಎಳೆದಾಗ ಅದರ ಆಕಾರ ಬದಲಾಗಿದ್ದರೂ ಅದು ಘನವಸ್ತುವಾಗಿ ಏಕೆ ಪರಿಗಣಿಸಲ್ಪಡುತ್ತದೆ? ಹೌದಲ್ವಾ? ಸೊ ಘನವಸ್ತು ಅಂತ ಹೇಳಿದಾಗ ನಾವು ಆಲ್ರೆಡಿ ಸೊ ಅಲ್ಲಿ ಅಣುಗಳು ಅಥವಾ ಕಣಗಳ ಚಲನೆ ಏನಾಗಿರುತ್ತೆ, ತುಂಬ ಆಕರ್ಷಣೆ ಆಗಿರುತ್ತೆ, ಒತ್ತೊತ್ತಾಗಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಸ್ಥಿರವಾದ ಒಂದು ಗಾತ್ರವನ್ನು ಹೊಂದಿರುತ್ತೆ. ಓಕೆ, ಸೊ ಅದು ಸಹ ಸುತ್ತಳತೆಯನ್ನು ಹೊಂದಿದೆ, ಅದು ಸಹ ಆಕಾರವನ್ನು ಹೊಂದಿದೆ. ಸೊ ಹಾಗಾಗಿ ಅದು ನಾವು ಘನ ಅಂತ ತಗೊಳ್ತಾ ಹೋಗ್ತೀವಿ. ಅದು ಬಾಹ್ಯ ಬಲವನ್ನು ಕೊಟ್ಟಾಗ ಏನಾಗುತ್ತೆ, ಅದು ಇಂಚ್ಕೊಳ್ಳುತ್ತೆ, ಅಂದರೆ ಇಟ್ ಮೀನ್ಸ್ ದೊಡ್ಡ ಆಗುತ್ತೆ ಎಳೆದಾಗ. ಬಟ್ ಅದು ಹಾಗೆ ಬಿಟ್ಟಾಗ ಏನಾಗುತ್ತೆ, ಅದು ಅದೇ ರೂಪದಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಇಟ್ ಮೀನ್ಸ್ ಅದು ಬಾಹ್ಯವಾಗಿ ಬಲ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ರಬ್ಬರ್ ಬ್ಯಾಂಡ್ಗೆ. ಬಟ್ ಇಲ್ಲಿ ನಾವು ನೋಡ್ತಾ ಹೋದಾಗೆ ಈ ರಬ್ಬರ್ ಬ್ಯಾಂಡ್ ಅಂತಕ್ಕಂಥದ್ದು ಕರೆಕ್ಟಾದ ಒಂದು ಗಾತ್ರವನ್ನು ಹೊಂದಿರುತ್ತೆ, ಹೌದಾ, ಸುತ್ತಳತೆಯನ್ನು ಹೊಂದಿರುತ್ತೆ ಮತ್ತು ಆಕಾರವನ್ನು ಹೊಂದಿದೆ. ಸೊ ಹಾಗಾಗಿ ಇದನ್ನು ನಾವು ಘನವಸ್ತು ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದು ಬಲವನ್ನು ತೆಗೆದು ಹಾಕಿದಾಗ ಮೂಲ ಆಕಾರಕ್ಕೆ ಮರಳುತ್ತದೆ. ಸೊ ನಾವು ಹೇಳಿದಾಗ ಅಂದರೆ ಫೋರ್ಸ್ಫುಲ್ ಆಗಿ ನಾವು ಬಲವನ್ನು ಹಾಕಿದಾಗ ಅದು ಸ್ಪಾಂಜ್ ರೀತಿ ಅಥವಾ ರಬ್ಬರು ಬೇರೆ ಒಂದು ಆಕಾರವನ್ನು ತಗೊಳುತ್ತೆ. ಬಟ್ ಅದು ಮೂಲ ಆಕಾರಕ್ಕೆ ಅಂದರೆ ಬಲವನ್ನು ಹಾಕ್ತಾ ಇದ್ದಾಗ, ತೆಗೆದು ಹಾಕಿದಾಗ ಏನಾಗುತ್ತೆ, ಮೂಲ ಆಕಾರ ಅಂದರೆ ಯಾವ ಒಂದು ಆಕಾರದಲ್ಲಿತ್ತೋ ಅದೇ ಆಕಾರಕ್ಕೆ ಬರ್ತಕ್ಕಂಥದ್ದು ಆಗಿದೆ. ಹಾಗಾಗಿ ಇದನ್ನು ನಾವು ಘನವಸ್ತುಗೆ ತಗೊಳ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು ಸಕ್ಕರೆ ಮತ್ತು ಉಪ್ಪುಗಳನ್ನು ವಿವಿಧ ಪಾತ್ರೆಗಳಲ್ಲಿ ಇಟ್ಟಾಗ ಅವುಗಳ ಆಕಾರ ಬದಲಾಗುತ್ತದೆಯಾದರೂ ಅವು ಘನವಸ್ತುಗಳಾಗಿ ಏಕೆ ಪರಿಗಣಿಸಲ್ಪಡುತ್ತವೆ? ಎಸ್, ಇದು ಒಂದು ಇಂಪಾರ್ಟೆಂಟ್ ಕ್ವೆಶನ್ ಅಂತಲೇ ಹೇಳ್ಬಹುದು. ಸಕ್ಕರೆ ಮತ್ತು ಉಪ್ಪುಗಳನ್ನು ನಾವು ನೀರಿನಲ್ಲಿ ಹಾಕಿದ್ರೆ ಅದು ಕರಗುತ್ತೆ, ಓಕೆ, ಅದರ ಆಕಾರ ಬದಲಾಗುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ಬಲ ಪ್ರಯೋಗ ಆಗಿಲ್ಲದೆ ಇದ್ದಾಗ ಅದರ ಒಂದು ಮೂಲ ಆಕಾರ ಏನಿರುತ್ತೋ ಸೊ ಅದನ್ನು ನಾವು ಕನ್ಸಿಡರ್ನ ಮಾಡ್ಕೊಳ್ತಾ ಹೋಗ್ತೀವಿ. ಸಕ್ಕರೆ ಅಂತ ತಗೊಂಡಾಗ ಸಕ್ಕರೆ ಒಂದು ಸಣ್ಣ ಕಣ ಏನಿರುತ್ತೋ ಅದು ಅಷ್ಟೇ, ಅದು ತನ್ನ ಒಂದು ಗಾತ್ರವನ್ನು ಹೊಂದಿರುತ್ತೆ, ತನ್ನ ಒಂದು ಆಕಾರವನ್ನು ಹೊಂದಿರುತ್ತೆ. ಸೊ ಹಾಗಾಗಿ ತನ್ನ ಒಂದು ಸುತ್ತಳತೆ ಅಂತ ಏನಿರುತ್ತೋ ಸೊ ಅದನ್ನು ಹೊಂದಿರುತ್ತೆ. ಹಾಗಿರ್ಬೇಕಾದ್ರೆ ನಾವು ಉಪ್ಪು ನೀರಿನಲ್ಲಿ ಕರಗೋದನ್ನು ನಾವು ಮೆನ್ಷನ್ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಉಪ್ಪು ಏನು ಹಿಡಿ ಹರಳಾಗಿ ಇರುತ್ತೋ ಸೊ ಅದನ್ನು ನಾವು ಘನರೂಪದಲ್ಲಿ ಅಥವಾ ಘನವಸ್ತು ಅಂತ ಕನ್ಸಿಡರ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ರೆ ಅವುಗಳು ದ್ರವದಂತೆ ಹರಿಯುತ್ತವೆ. ಸೊ ದ್ರವದಂತೆ ಹರಿಯುತ್ತವೆ ಅಂತ ಹೇಳಿದ್ರೆ ಅದು ಘನವಸ್ತು ಆಗೋದಿಲ್ಲ. ಸೊ ಘನವಸ್ತು ಅಂತ ಹೇಳಿದ್ರೆ ಏನಾಗಬೇಕದು, ಅವುಗಳ ಪ್ರತ್ಯೇಕ ಕಣಗಳ ಆಕಾರ ಬದಲಾಗುವುದಿಲ್ಲ, ಓಕೆ, ಅವುಗಳ ಸಾಂದ್ರತೆ ಬದಲಾಗುತ್ತದೆ, ಅವುಗಳು ಅನಿಲವಾಗಿ ಪರಿವರ್ತನೆಯಾಗುತ್ತವೆ ಅಂತ ಕೊಟ್ಟಿದ್ರೆ ಸರಿಯಾದ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಅವುಗಳ ಪ್ರತ್ಯೇಕ ಕಣಗಳ ಆಕಾರ ಬದಲಾಗುವುದಿಲ್ಲ. ನೀರೊಳಗಡೆ ಹಾಕಿದ್ರೆ ಬದಲಾಗುತ್ತೆ, ಬಟ್ ಅದು ಹೊರಗಡೆ ಇದ್ದಾಗ ಸೊ ಅದಕ್ಕೆ ಯಾವುದೋ ಒಂದು ಬಲ ಅಂತ ಹೇಳಿದಾಗೆ ಬಲವನ್ನು ಅಪ್ಲೈ ಮಾಡದೇ ಇದ್ದಾಗ ಅದರ ಒಂದು ನ್ಯಾಚುರಲ್ ಮೂಲ ಆಕಾರ ಏನಿರುತ್ತೋ ಸೊ ಅದನ್ನು ನಾವು ಪರಿಗಣನೆಗೆ ತಗೊಳ್ತಕ್ಕಂಥದ್ದು ಆಗಿರುತ್ತೆ. ಸ್ಪಾಂಜ್ ಘನವಾಗಿದ್ದರೂ ಅದನ್ನು ಏಕೆ ಸಂಕುಚಿತಗೊಳಿಸಲು ಸಾಧ್ಯ? ಸಂಕುಚಿತ ಅಂತ ಹೇಳಿದಾಗ ಸ್ನೇಹಿತರೆ ನಾನು ಘನವಸ್ತು ಸಂಕುಚಿತಗೊಳ್ಳಲು ಸುಲಭವಾಗಿ ಸಂಕುಚಿತಗೊಳ್ಳೋದಿಲ್ಲ ಅಂತ ಹೇಳಿದೆ. ಸೊ ಘನ ಈ ಕಬ್ಬಿಣ ಆಗಿರ್ಬೋದು, ಇಟ್ಟಿಗೆ ಆಗಿರ್ಬೋದು ಅಂತ ಏನು ಹೇಳಿದ್ದು ಅದು ನಾವು ಸಂಕುಚಿತಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ಪಾಂಜ್ ಅಂತಕ್ಕಂಥದ್ದನ್ನ ಆರಾಮಾಗಿ ನಾವು ಸಂಕುಚಿತಗೊಳಿಸಬಹುದು. ಆದರೆ ಅದನ್ನು ಸಹ ನಾವು ಘನ ಅಂತ ಕರಿತೀವಲ್ಲ, ಯಾಕೆ ಅನ್ನೋದು ಪ್ರಶ್ನೆ ಆಗಿದೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ, ಅದರ ಕಣಗಳು ದೂರ ದೂರ ಇರುತ್ತವೆ, ಅದರೊಳಗೆ ಸಣ್ಣ ರಂಧ್ರಗಳಿರುತ್ತವೆ ಮತ್ತು ಅದರಲ್ಲಿ ಗಾಳಿ ಇರುತ್ತದೆ, ಅದು ದ್ರವಣ ಗುಣಗಳನ್ನು ಹೊಂದಿದೆ, ಅದು ಸುಲಭವಾಗಿ ಒಡೆಯುತ್ತದೆ. ಸೊ ಒಡೆಯುತ್ತದೆ ಅನ್ನೋದು ತಪ್ಪಾಗುತ್ತೆ ಸ್ನೇಹಿತರೆ. ಅದರೊಳಗೆ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ ಮತ್ತು ಅದರಲ್ಲಿ ಗಾಳಿ ಇರುತ್ತೆ. ಸೊ ಹಾಗಾಗಿ ಅದು ಸಂಕುಚಿತಗೊಳಿಸೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು, ಬಟ್ ಅದು ಸಹ ಒಂದು ಘನನೆ ಆಗಿರುತ್ತೆ. ದ್ರವ ವಸ್ತುಗಳ ಗುಣಲಕ್ಷಣಗಳಲ್ಲಿ ಯಾವುದು ತಪ್ಪಾಗಿದೆ? ನಿರ್ದಿಷ್ಟ ಆಕಾರವಿಲ್ಲ, ನಿರ್ದಿಷ್ಟ ಗಾತ್ರವಿದೆ, ಹರಿಯುವ ಸಾಮರ್ಥ್ಯವಿದೆ, ಸಂಕುಚಿತಗೊಳಿಸಬಹುದು. ದ್ರವ ವಸ್ತುಗಳ ಗುಣಲಕ್ಷಣಗಳಲ್ಲಿ ಯಾವುದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ? ಎಸ್,
ನಿರ್ದಿಷ್ಟ ಆಕಾರವಿಲ್ಲ. ದ್ರವ ವಸ್ತುಗಳಿಗೆ ಯಾವುದೇ ಒಂದು ನಿರ್ದಿಷ್ಟ ಆಕಾರ ಇಲ್ಲ. ನಾವು ಯಾವ ಒಂದು ಸಂಗ್ರಹಕ್ಕೆ ನೀರನ್ನು ತುಂಬ್ತೀವೋ, ಒಂದು ಲೋಟಕ್ಕೆ ತುಂಬಿದ್ರೆ ಆ ಒಂದು ಆಕಾರವನ್ನು ತಗೊಳ್ತೇವೆ, ಒಂದು ಎಷ್ಟು ಬಕೆಟ್ಗೆ ತುಂಬಿದ್ರೆ ಸೊ ಅದರ ಒಂದು ಆಕಾರವನ್ನು ತಗೊಳ್ತಾ ಹೋಗುತ್ತೆ, ಅಥವಾ ಒಂದು ಗ್ಲಾಸ್ಗೆ ಹಾಕಿದ್ರೆ ಅದರ ಒಂದು ಆಕಾರವನ್ನು ತಗೊಳ್ತಾ ಹೋಗುತ್ತೆ. ಸೊ ಅದಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಆಕಾರ ಇರೋದಿಲ್ಲ. ಸೊ ಸರಿಯಾದಂಥ ಫಸ್ಟ್ ಒಂದು ಹೇಳಿಕೆ ಸರಿಯಾಗಿದೆ. ಸೊ ಇಲ್ಲಿ ಕೇಳೋದು ತಪ್ಪಾಗಿರ್ತಕ್ಕಂಥ ಹೇಳಿಕೆ. ನಿರ್ದಿಷ್ಟ ಗಾತ್ರವಿದೆ ಅಂತ ಕೊಟ್ಟಿದ್ದಾರೆ. ಗಾತ್ರ ಅಂತ ಹೇಳಿದ್ರೆ ಸ್ನೇಹಿತರೆ ತೂಕ ಅಂತ ಏನು ಹೇಳ್ತೀವೋ, ವಾಲ್ಯೂಮು ಅಂದರೆ ಇಟ್ ಮೀನ್ಸ್ ಅದನ್ನು ನಾವು ಮೆಜರ್ ಮಾಡಬಹುದು, ಅದರ ತೂಕ ಮೆಜರ್ ಮಾಡಬಹುದು. ಸೊ ಅದಕ್ಕೆ ನಿರ್ದಿಷ್ಟ ಒಂದು ಗಾತ್ರ ಇದೆ. ಹರಿಯುವ ಸಾಮರ್ಥ್ಯ ಡೆಫಿನೆಟ್ ಆಗಿ ದ್ರವ ವಸ್ತುಗಳಿಗೆ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀರು ಅಂತ ತಗೊಳ್ತಾರೆ, ನೀರು ಹರಿಯುತ್ತೆ. ಇನ್ನು ಸಂಕುಚಿತಗೊಳಿಸಬಹುದು ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿದೆ. ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ದ್ರವ ವಸ್ತುಗಳು ಯಾವ ಗುಣವನ್ನು ಹೊಂದಿವೆ? ದ್ರವ ಅಂತ ಹೇಳಿದಾಗ ಹರಿಯುವಿಕೆ ಅಂತಕ್ಕಂಥದ್ದು ಅದರ ಒಂದು ಗುಣ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಕಠಿಣತೆ ಬಂದು ಘನವಸ್ತುಗಾಗಿರುತ್ತೆ, ಗಟ್ಟಿತನ ಸಹ ಘನವಸ್ತುಗಾಗಿರುತ್ತೆ, ಅನಿಲತ್ವ ಬಂದು ಅನಿಲಕ್ಕಾಗುತ್ತೆ, ಬಟ್ ಹರಿಯುವಿಕೆ ದ್ರವ ವಸ್ತುಗಳು. ಘನ ಮತ್ತು ಅನಿಲಗಳು ದ್ರವಗಳಲ್ಲಿ ಏಕೆ ಪ್ರಸರಣಗೊಳ್ಳುತ್ತವೆ? ಓಕೆ, ಘನ ಮತ್ತು ಅನಿಲಗಳು ದ್ರವಗಳಲ್ಲಿ ಏಕೆ ಪ್ರಸರಣಗೊಳ್ಳುತ್ತವೆ? ಸೊ ನೀವು ನೋಡಿರಬಹುದು ಘನವಸ್ತುಗಳಂತ ಹೇಳಿದಾಗ ಮತ್ತು ಅನಿಲಗಳಂತ ಹೇಳಿದಾಗ ಈ ನೀರುಗಳಲ್ಲಿ ಏನಿರುತ್ತೋ ಸೊ ಅದು ಮಿಕ್ಸಪ್ ಆಗುತ್ತೆ, ಹೌದಾ? ದ್ರವ ಕಣಗಳು ಚಲಿಸುವುದಿಲ್ಲ, ದ್ರವ ಕಣಗಳ ನಡುವೆ ಖಾಲಿ ಜಾಗವಿದೆ. ಘನ ಮತ್ತು ಅನಿಲ ಕಣಗಳು ದ್ರವದಂತೆ ಹರಿಯುತ್ತವೆ, ದ್ರವಗಳಿಗೆ ಯಾವುದೇ ಬಲದ ಅಗತ್ಯವಿಲ್ಲ. ಸೊ ಯಾಕೆ ಅಂತ ಹೇಳಿದಾಗ ಸೊ ಘನ ವಸ್ತು ಅಂತ ತಗೊಂಡಾಗ ಸ್ನೇಹಿತರೆ ಆಲ್ರೆಡಿ ಉಪ್ಪು ಅಂತ ಏನು ಹೇಳಿದ್ವೋ, ಉಪ್ಪು ಅಥವಾ ಸಕ್ಕರೆ ಅಂತ ಏನು ಹೇಳಿದ್ವೋ, ಸಕ್ಕರೆ ದ್ರವಗಳಲ್ಲಿ ಮಿಶ್ರಣ ಆಗಿಬಿಡುತ್ತೆ, ಹೌದಲ್ವಾ? ಯಾಕೆ ಅಂತ ಹೇಳಿದ್ರೆ ಒಂದು ದ್ರವ ಕಣಗಳ ನಡುವೆ ಖಾಲಿ ಜಾಗ ಇರುತ್ತೆ. ಸೊ ಅದು ಮಿಕ್ಸಪ್ ಆಗಿ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಬಿ. ಅನಿಲ ವಸ್ತುಗಳ ಗುಣಲಕ್ಷಣಗಳಲ್ಲಿ ಯಾವುದು ತಪ್ಪಾಗಿದೆ? ನಿರ್ದಿಷ್ಟ ಆಕಾರವಿಲ್ಲ, ನಿರ್ದಿಷ್ಟ ಗಾತ್ರವಿಲ್ಲ, ಸುಲಭವಾಗಿ ಸಂಕುಚಿತಗೊಳಿಸಬಹುದು, ನಿರ್ದಿಷ್ಟ ಗಡಿಗಳನ್ನು ಹೊಂದಿದೆ. ಸೊ ನಿರ್ದಿಷ್ಟ ಗಡಿಯನ್ನು ಹೊಂದಿರತಕ್ಕಂಥದ್ದು ಘನ ವಸ್ತುಗಳು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ, ಡಿ ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ನಿರ್ದಿಷ್ಟ ಆಕಾರ ಅಂತೂ ಡೆಫಿನೆಟ್ ಆಗಿಲ್ಲ ಅನಿಲ ವಸ್ತುಗೆ, ನಿರ್ದಿಷ್ಟ ಗಾತ್ರನೂ ಇಲ್ಲ ಅದಕ್ಕೆ, ಆ್ಯಂಡ್ ಸುಲಭವಾಗಿ ಸಂಕುಚಿತಗೊಳ್ಳುತ್ತೆ. ಸೊ ಮೂರು ಸಹ ಈ ಒಂದು ಅನಿಲ ವಸ್ತುವಿನ ಗುಣಲಕ್ಷಣವಾಗಿರುತ್ತೆ. ಆಪ್ಷನ್ ಡಿ ತಪ್ಪಾಗಿದೆ. ಅನಿಲಗಳನ್ನು ಅವುಗಳ ಹೆಚ್ಚಿನ ಸಂಕುಚಿತ ಸಾಮರ್ಥ್ಯದಿಂದಾಗಿ ಎಲ್ಲಿ ಬಳಸಲಾಗುತ್ತದೆ? ದ್ರವ ಇಂಧನಗಳಲ್ಲಿ, ಅಡುಗೆ ಅನಿಲ ಮತ್ತು ಆಸ್ಪತ್ರೆಗಳನ್ನ ಆಮ್ಲಜನಕ ಸಿಲಿಂಡರ್ಗಳಲ್ಲಿ, ಘನ ಇಂಧನಗಳಲ್ಲಿ, ನೀರು ಶುದ್ಧೀಕರಣದಲ್ಲಿ. ಅನಿಲಗಳನ್ನು ಹೆಚ್ಚಾಗಿ ನಾವು ಎಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ? ಸೊ ಆನ್ಸರ್ ಆಪ್ಷನ್ ಬಿ, ಅಡುಗೆ ಮನೆ ಮತ್ತು ಆಸ್ಪತ್ರೆಗಳನ್ನ ಆಮ್ಲಜನಕ ಸಿಲಿಂಡರ್ಗಳಲ್ಲಿ ಬಳಸ್ತಕ್ಕಂಥ ಸಿಲಿಂಡರ್ಗಳಲ್ಲಿ ಬಳಸ್ತಾ ಹೋಗ್ತಾರೆ. ಸೊ ಆನ್ಸರ್ ಆಪ್ಷನ್ ಬಿ, ಅಂದರೆ ಕೊಟ್ಟಿರ್ತಕ್ಕಂಥ 4 ಆಪ್ಷನಲ್ಲಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು CNG ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಂತ ಏನು ಹೇಳ್ತಿರೋ ಅನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ? ದ್ರವಿತ ಪೆಟ್ರೋಲಿಯಂ ಅನಿಲ ಆ್ಯಂಡ್ ಸಂಪೀಡಿತ ನೈಸರ್ಗಿಕ ಅನಿಲ CNG ಪ್ಲಸ್ LPG ಎರಡು ನೋಡ್ತಾ ಹೋಗ್ತೀವಿ. CNG ಅಂದರೆ ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್, ಸಂಪೀಡಿತ ನೈಸರ್ಗಿಕ ಅನಿಲ, LPG ಮೀನ್ಸ್ ದ್ರವಿತ ಪೆಟ್ರೋಲಿಯಂ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಿ. ಬಟ್ CNG ನಾವು ಎಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ? ಗೃಹ ಬಳಕೆಗಾಗಿ, ವಾಹನಗಳಿಗೆ ಇಂಧನವಾಗಿ, ರಾಸಾಯನಿಕ ಉತ್ಪಾದನೆಗಾಗಿ, ವಿದ್ಯುತ್ ಉತ್ಪಾದನೆಗಾಗಿ. CNGಯನ್ನು ನಾವು ಯೂಸ್ ಮಾಡ್ತಕ್ಕಂಥದ್ದು ವಾಹನಗಳಿಗೆ ಇಂಧನವಾಗಿ ಯೂಸ್ ಮಾಡ್ತಕ್ಕಂಥದ್ದು ಆಗಿದೆ. LPG ಬಂದು ಮನೆಗಳಿಗೆ, ಗೃಹ ಬಳಕೆಗೆ, CNG ಬಂದು ವಾಹನಗಳಿಗೆ. ನಾವು ವಾಸನೆಯನ್ನು ದೂರದಿಂದಲೇ ಏಕೆ ಗ್ರಹಿಸಲು ಸಾಧ್ಯವಾಗುತ್ತದೆ? ಬಿಕಾಸ್ ಇಲ್ಲಿ ಮೇಯ್ನಾಗಿ ನೋಡ್ತಾ ಹೋದಾಗ ಅನಿಲ ಬರುತ್ತೆ ಸ್ನೇಹಿತರೆ, ಹೌದಾ? ವಾಸನೆಯ ಕಣಗಳು ತೂಕ ಹೊಂದಿರುತ್ತವೆ, ಸೊ ತಪ್ಪು. ವಾಸನೆಯ ಕಣಗಳು ಗಾಳಿಯ ಕಣಗಳೊಂದಿಗೆ ಬೆರೆತು ವೇಗವಾಗಿ ಹರಡುತ್ತವೆ. ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ವಾಸನೆಯ ಕಣಗಳು ಗಾಳಿಯ ಕಣಗಳೊಂದಿಗೆ ಬೆರೆತು ವೇಗವಾಗಿ ಹರಡ್ತಕ್ಕಂಥದ್ದು. ಸೊ ನಾವೇನು ಚಲನೆಯನ್ನು ಹೊಂದಿದೆ ಅಂತ ಹೇಳಿದ್ವು, ಸೊ ಅದು ಇಲ್ಲಿ ಅಪ್ಲೈ ಆಗ್ತಕ್ಕಂಥದ್ದು. ನೆಕ್ಸ್ಟು ದ್ರವ್ಯದ ಸ್ಥಿತಿಗಳ ಬದಲಾವಣೆಗೆ ಕಾರಣವಾಗುವ ಅಂಶ ಯಾವುದು? ಸೊ ನೋಡಿ, ಇಲ್ಲಿ ದ್ರವ್ಯದ ಸ್ಥಿತಿ ಅಂತ ಹೇಳಿದಾಗ ಘನ ಆಗಿರ್ಬೋದು, ದ್ರವ ಆಗಿರ್ಬೋದು, ಅನಿಲ ಆಗಿರ್ಬೋದು. ಘನದಲ್ಲಿ ಇರ್ತಕ್ಕಂಥ ವಸ್ತು ದ್ರವ ಸ್ಥಿತಿಗೆ ಬದಲಾಗ್ತಕ್ಕಂಥದ್ದು, ದ್ರವದಿಂದ ಅನಿಲಕ್ಕೆ ಬದಲಾಗ್ತಕ್ಕಂಥದ್ದು ಅಥವಾ ಅನಿಲದಿಂದ ಘನಕ್ಕೆ ಬದಲಾಗ್ತಕ್ಕಂಥದ್ದು. ಯಾವ ಒಂದು ರೀಸನ್ಗೋಸ್ಕರ ಅವು ಬದಲಾಗ್ತಾ ಹೋಗುತ್ತೆ, ಯಾವ ಒಂದು ಅಂಶವನ್ನು ಕಾರಣ ತೊಗೊಂಡು ಅದು ಚೇಂಜ್ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋದಾಗ ತಾಪಮಾನ ಮತ್ತು ಒತ್ತಡ.
ಸೊ ಮೇಯ್ನಾಗಿ ನಾವು ತಾಪಮಾನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ನೀರನ್ನು ಕಾಯಿಸಿದಾಗ ಆವಿ ಆಗ್ತದೆ, ತಾಪಮಾನ ಆಗುತ್ತೆ ಅಲ್ವಾ. ಸೊ ಈ ರೀತಿ ಒಂದು ಮಂಜುಗಡ್ಡೆನೂ ಸಹ ಅದೇ ರೀತಿ ಆಗ್ತಾ ಹೋಗುತ್ತೆ. ಸೊ ಮೇಯ್ನಾಗಿ ನೋಡ್ತಾ ಹೋದಾಗ ತಾಪಮಾನ ಮತ್ತು ಒತ್ತಡ ಆಗಿರುತ್ತೆ. ಘನವಸ್ತುವನ್ನು ಬಿಸಿ ಮಾಡಿದಾಗ ಅದರ ಕಣಗಳ ಚಲನಶಕ್ತಿ ಏಕೆ ಹೆಚ್ಚಾಗುತ್ತದೆ? ನಾವು ನೋಡಿದ್ವಿ ಸ್ನೇಹಿತರೆ, ಕಣಗಳ ಚಲನಶಕ್ತಿ ಇದೆ, ದ್ರವ್ಯದ ಕಣಗಳು ಚಲಿಸುತ್ತವೆ ಅಂತ ಗೊತ್ತು. ಸೊ ಅದರ ಜೊತೆಗೆ ತಾಪಮಾನ ಜಾಸ್ತಿ ಆದಾಗ ಕಣಗಳ ಚಲನಶಕ್ತಿಯೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಲೂ ಸಹ ಹೇಳಿದ್ವಿ. ಅದು ಯಾಕೆ ಘನವಸ್ತುವನ್ನು ಬಿಸಿ ಮಾಡಿದಾಗ ಅದರ ಕಣಗಳ ಚಲನಶಕ್ತಿ ಯಾಕೆ ಜಾಸ್ತಿ ಆಗುತ್ತೆ? ಕಣಗಳ ನಡುವಿನ ಆಕರ್ಷಣೆ ಹೆಚ್ಚುತ್ತದೆ, ಕಣಗಳು ಕಂಪಿಸಲು ಪ್ರಾರಂಭಿಸುತ್ತವೆ, ಕಣಗಳು ಪರಸ್ಪರ ಸ್ಪರ್ಶಿಸುವುದಿಲ್ಲ, ಕಣಗಳು ನಿಧಾನವಾಗಿ ಚಲಿಸುತ್ತವೆ. ಯಾಕೆ ಅಂತ ಹೇಳಿದ್ರೆ ಕಣಗಳು ಕಂಪಿಸಲು ಪ್ರಾರಂಭಿಸುತ್ತವೆ. ಸೊ ಹೌದಲ್ವಾ. ಸೊ ಏನು ತಾಪಮಾನ ಜಾಸ್ತಿ ಆಗುತ್ತೋ ಅಥವಾ ಹೀಟ್ ಎವಾಪ್ರೇಟ್ ಆಗ್ತಾ ಹೋಗುತ್ತೋ, ಸೊ ನಾವು ಅದಕ್ಕೆ ಶಾಖವನ್ನು ಕೊಟ್ಟಾಗ ಅಥವಾ ತಾಪಮಾನವನ್ನು ಕೊಟ್ಟಾಗ ಅಥವಾ ಬಿಸಿ ಮಾಡಿದಾಗ ಕಣಗಳು ಕಂಪಿಸಲು ಪ್ರಾರಂಭಿಸುತ್ತವೆ. ಸೊ ಹಾಗಾಗಿ ಕಣಗಳ ಚಲನಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ನಿರ್ದಿಷ್ಟ ತಾಪಮಾನದಲ್ಲಿ ಘನವಸ್ತು ದ್ರವವಾಗಿ ಕರಗಲು ಪ್ರಾರಂಭಿಸುತ್ತದೆ? ಇಸ್ ವೆರಿ ಇಂಪಾರ್ಟೆಂಟ್. ಯಾವ ನಿರ್ದಿಷ್ಟ ತಾಪಮಾನದಲ್ಲಿ ಘನವಸ್ತು ದ್ರವವಾಗಿ ಕರಗಲು ಪ್ರಾರಂಭಿಸುತ್ತವೆ? ಕುದಿಯುವ ಬಿಂದು, ಕರಗುವ ಬಿಂದು, ಘನೀಕರಣ ಬಿಂದು ಆ್ಯಂಡ್ ಬಾಷ್ಪೀಕರಣ ಬಿಂದು. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಕರಗಲು ಅಂತ ಕೊಟ್ಟಿದ್ದಾರೆ. ಸೊ ಕರಗಲು ಅಂತ ಹೇಳಿದಾಗ ಕರಗುವ ಬಿಂದು ಆನ್ಸರ್ ಬರುತ್ತೆ. ಕುದಿಯುವ ಬಿಂದು ಅಂತ ಹೇಳಿದ್ರೆ ಕುದಿತಕ್ಕಂಥದ್ದು ನೀರು ಏನು ಕರಗಿ ಆಲ್ರೆಡಿ ಏನು ಮಂಜುಗಡ್ಡೆ ಇರ್ತಕ್ಕಂಥ ಅಥವಾ ಘನವಸ್ತು ಏನಿರುತ್ತೋ ಸೊ ಅದು ಕರಗಿರುತ್ತೆ, ಕರಗಿ ದ್ರವವಾಗಿ. ಸೊ ಅದಾದ ನಂತರ ಕುದಿಯೋಕ್ಕೆ ಸ್ಟಾರ್ಟ್ ಮಾಡ್ತಂಗೆ ಕುದಿಯುವ ಬಿಂದು ಬರುತ್ತೆ. ಇಲ್ಲ ಘನೀಕರಣ ಅಂತ ಹೇಳಿದ್ರೆ ಅದು ತಣ್ಣಗಾಗಿ ಮಂಜುಗಡ್ಡೆ ಆಗ್ತಕ್ಕಂಥದ್ದು ಘನೀಕರಣ ಬಿಂದು ಬರುತ್ತೆ. ಬಾಷ್ಪೀಕರಣ ಅಂದರೆ ಆವಿ ಆಗ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಬಿ ಕರಗುವ ಬಿಂದು. ನೆಕ್ಸ್ಟು, ಸೊ ಇಲ್ಲಿ ಕರಗುವ ಬಿಂದು ಅದರ ಜೊತೆಗೆ ನಾವೇನು ಹೇಳ್ತೇವೆ ಅಂತೀವಿ ಸ್ನೇಹಿತರೆ? ದ್ರವನ ಅಂತಲೂ ಸಹ ಹೇಳ್ತೀವಿ. ದ್ರವನ. ಸೊ ಇದು ಕರಗ್ತಕ್ಕಂಥ ಒಂದು ಘನಸ್ಥಿತಿಯ ದ್ರವಸ್ಥಿತಿಗೆ ಬರ್ತಕ್ಕಂಥದ್ದು 273.15 ಅಂತ ಏನು ಹೇಳ್ತೀವೋ ಕೆಲ್ವಿನ್. ಸೊ ಇದಾಗಿರುತ್ತೆ. ಸೊ 273.15 ಕೆಲ್ವಿನ್ ಆ ಒಂದು ಪಾಯಿಂಟ್ ನಾವು ದ್ರವನ ಬಿಂದು ಅಥವಾ ಕರಗುವ ಬಿಂದು ಅಥವಾ ಫ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ಕರಗುವ ಬಿಂದು ಯಾವ ಶಕ್ತಿಯನ್ನು ಅಳೆಯುತ್ತದೆ? ಕಣಗಳ ನಡುವಿನ ಪ್ರಸರಣ ಶಕ್ತಿ, ಕಣಗಳ ನಡುವಿನ ಆಕರ್ಷಣಾ ಶಕ್ತಿ, ಕಣಗಳ ಚಲನಶಕ್ತಿ, ಕಣಗಳ ಗಾತ್ರ. ಸೊ ಕರಗುವ ಬಿಂದು ಯಾವ ಶಕ್ತಿಯನ್ನು ಅಳೆಯುತ್ತದೆ? ಸೊ ಆನ್ಸರ್ ಆಪ್ಷನ್ ಬಿ ಕಣಗಳ ನಡುವಿನ ಆಕರ್ಷಣಾ ಶಕ್ತಿ ಆಗಿರುತ್ತೆ. ನೆಕ್ಸ್ಟು, ಘನವಸ್ತು ಕರಗಿದಾಗ ತಾಪಮಾನವು ಬದಲಾಗದೆ ಉಳಿಯಲು ಕಾರಣವೇನು? ನೋಡಿ, ಇಲ್ಲಿ ಘನವಸ್ತು ಕರಗಿದಾಗ ತಾಪಮಾನವು ಬದಲಾಗದೆ ಹಾಗೆ ಉಳಿಯುತ್ತೆ, ಕಾರಣ ಅಂತ ಕೇಳಿದರೆ ಕರಗುವ ಬಿಂದು ತಲುಪಿದ ನಂತರ ಶಾಖ ಶಕ್ತಿಯು ಗುಪ್ತೋಷ್ಣವಾಗಿ ದ್ರವ್ಯದ ಸ್ಥಿತಿಯನ್ನು ಬದಲಾಯಿಸಲು ಬಳಸಲ್ಪಡುತ್ತೆ. ಒಂದು ರೀಸನು. ಎರಡನೇದೇನಾಗುತ್ತೆ, ಶಾಖ ಶಕ್ತಿಯು ಕಣಗಳನ್ನು ಹೊರಹಾಕುತ್ತದೆ, ಶಾಖ ಶಕ್ತಿಯು ಕಣಗಳನ್ನು ಘನೀಕರಿಸುತ್ತದೆ, ಶಾಖ ಶಕ್ತಿಯು ಬಾಷ್ಪೀಕರಣಕ್ಕೆ ಕಾರಣವಾಗುತ್ತದೆ. ಇಲ್ಲೇನೇ ಘನವಸ್ತು ಕರಗಿದಾಗ ತಾಪಮಾನವು ಬದಲಾಗದೆ ಹಾಗೆ ಉಳಿಯುತ್ತದೆ. ಘನವಸ್ತು ಅಂತ ಹೇಳಿದಾಗ ಸ್ನೇಹಿತರೆ ಕರಗುತ್ತೆ, ತಾಪಮಾನ ಬದಲಾಗದೆ ಉಳಿಯೋದು ಕಾರಣ. ಆನ್ಸರ್ ಆಪ್ಷನ್ ಎ ಕರಗುವ ಬಿಂದು ತಲುಪಿದ ನಂತರ ಶಾಖ ಶಕ್ತಿಯು ಗುಪ್ತೋಷ್ಣವಾಗಿ ದ್ರವ್ಯದ ಸ್ಥಿತಿಯನ್ನು ಬದಲಾಯಿಸಲು ಬಳಸಲ್ಪಡುತ್ತದೆ. ಆನ್ಸರ್ ಆಪ್ಷನ್ ಎ. ಸೊ ನೋಡಿರಬಹುದು, 1 kg ಘನವನ್ನು ಅದರ ದ್ರವಣ ಬಿಂದುದಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಪರಿವರ್ತಿಸಬೇಕಾಗ್ತಂಥ ಒಂದು ಉಷ್ಣ ಶಕ್ತಿಯನ್ನು ನಾವು ದ್ರವಣ ಗುಪ್ತೋಷ್ಣ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ಏನಾಗುತ್ತೆ, ತಾಪಮಾನದಲ್ಲಿ ಮಂಜುಗಡ್ಡೆಯಲ್ಲಿ ಕಣಗಳಿಗೆ ಹೋಲಿಸಿದರೆ ನೀರಿನ ಕಣಗಳು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೆಚ್ಚು ಶಕ್ತಿಯನ್ನು ಹೊಂದಿರುತ್ತೆ. ಓಕೆ, ಸೊ ತಾಪಮಾನಕ್ಕೆ ಹೋಲಿಸ್ಕೊಂಡಾಗ ಮಂಜುಗಡ್ಡೆಗಿಂತ 0 ಡಿಗ್ರಿ ಸೆಲ್ಸಿಯಸ್ ನೀರೇನಿರುತ್ತೋ ಇದು ಜಾಸ್ತಿ ಒಂದು ಉಷ್ಣಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ ಮಂಜುಗಡ್ಡೆಗೆ ಹೋಲಿಸ್ಕೊಂಡಾಗ. ಸೊ ಅದೇ ರೀತಿಯದು ದ್ರವನ ಆಗಿ ಕುದಿಯೋಕೆ ಹೋದಾಗ ಸೊ ಏನಾಗುತ್ತೆ, ಕರಗಿದ ಬಿಂದು ತಲುಪಿದ ನಂತರ ಶಾಖ ಶಕ್ತಿ ಗುಪ್ತೋಷ್ಣವಾಗಿ ದ್ರವ್ಯದ ಸ್ಥಿತಿಯನ್ನು ಬದಲಾಯಿಸಲು ಬಳಸ್ತಕ್ಕಂಥದ್ದು ಆಗಿರುತ್ತೆ. ಗುಪ್ತೋಷ್ಣ ಎಂದರೇನು? ಸೊ ಆನ್ಸರ್ ಆಪ್ಷನ್ ಬಿ ದ್ರವ್ಯದ ಸ್ಥಿತಿಯನ್ನು ಬದಲಾಯಿಸಲು ಬಳಸಲಾದಂಥ ಒಂದು ಗುಪ್ತ ಶಾಖ ಶಕ್ತಿ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇಷ್ಟನೇ ಆನ್ಸರಲ್ಲಿ ಗುಪ್ತೋಷ್ಣ ಅಂತ ಹೇಳಿದಾಗ ದ್ರವಣ ಬಿಂದುವಿನಲ್ಲಿ ಏನಿರುತ್ತೋ
ಆ ಒಂದು ಒತ್ತಡವನ್ನು ದ್ರವವಾಗಿ ಪರಿವರ್ತಿಸಲು ಬೇಕಾಗಿರ್ತಕ್ಕಂಥ ಒಂದು ಪರಿಮಾಣವನ್ನು ನಾವು ದ್ರವನ ಗುಪ್ತೋಷ್ಣ ಅಂತ ಕರಿತಾ ಹೋಗ್ತೀವಿ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗುಪ್ತ ಮೀನ್ಸ್ ಅಡಗಿಸ್ಕೊಳ್ತಕ್ಕಂಥದ್ದು, ದ್ರವ್ಯದ ಸ್ಥಿತಿಯನ್ನು ಬದಲಾಯಿಸಲು ಬಳಸಲಾಗುತ್ತ ಒಂದು ಗುಪ್ತ ಶಾಖ ಶಕ್ತಿ ಆಗಿರುತ್ತೆ. ವಾತಾವರಣದ ಒತ್ತಡದಲ್ಲಿ 1 kg ಘನವಸ್ತುವನ್ನು ಅದರ ಕರಗುವ ಬಿಂದುವಿನಲ್ಲಿ ದ್ರವವಾಗಿ ಪರಿವರ್ತಿಸಲು ಅಗತ್ಯವಿರುವ ಶಾಖ ಶಕ್ತಿಗೆ ಏನೆಂದು ಕರೆಯುತ್ತಾರೆ? ನಾನೀಗ ಆಲ್ರೆಡಿ ಹೇಳಿದೆ ನಿಮಗೆ, ವಾತಾವರಣದ ಒತ್ತಡದಲ್ಲಿ 1 kg ಘನವಸ್ತುವನ್ನು ಅದರ ಕರಗುವ ಬಿಂದುವಿನಲ್ಲಿ ದ್ರವವಾಗಿ ಪರಿವರ್ತಿಸಲು ಅಗತ್ಯವಿರುವ ಶಾಖ ಶಕ್ತಿಗೆ ಏನೆಂದು ಕರೆಯುತ್ತಾರೆ? ಸೊ ಗುಪ್ತೋಷ್ಣ ಅಂತ ಕರಿತೀವಿ ಸ್ನೇಹಿತರೆ. ಆದರೆ ಯಾವ ಗುಪ್ತೋಷ್ಣ ಅನ್ನೋದು ಇಲ್ಲಿನ ಪ್ರಶ್ನೆ ಆಗಿದೆ. ಸಮ್ಮಿಲನ ದ್ರವನ ಅಂತ ಹೇಳಿತು, ಆಪ್ಷನ್ ಸಿ ಸಮ್ಮಿಲನ ಗುಪ್ತೋಷ್ಣ. ನೀರಿನ ಕರಗುವ ಬಿಂದು ಎಷ್ಟು? ನೀರಿನ ಕರಗುವ ಬಿಂದು 0 ಡಿಗ್ರಿ ಸೆಲ್ಸಿಯಸ್ ಅಂತ ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಎ 0 ಡಿಗ್ರಿ ಸೆಲ್ಸಿಯಸ್ ಅಥವಾ 273.15 ಕೆಲ್ವಿನ್ ಅಂತಕ್ಕಂಥದ್ದು ಆಗಿರುತ್ತೆ. ಅಂದರೆ 100 ಡಿಗ್ರಿ ಸೆಲ್ಸಿಯಸ್ ಅಂತ ತೊಗೊಂಡಾಗ ಸ್ನೇಹಿತರೆ ಏನಾಗುತ್ತೆ, 100 ಡಿಗ್ರಿ ಸೆಲ್ಸಿಯಸ್ ಅಂತಲೇ ನೀರು ಕುದಿತಕ್ಕಂಥದ್ದಾಗಿರುತ್ತೆ. ಆವಿ ಆಗ್ತಾ ಹೋಗುತ್ತೋ ಸೊ ಅದು 100 ಡಿಗ್ರಿ ಬರುತ್ತೆ. ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಕೆಲ್ವಿನ್ ತಾಪಮಾನಕ್ಕೆ ಪರಿವರ್ತಿಸಲು ಬಳಸುವ ಸೂತ್ರ ಯಾವುದು? ಸೊ ಇಲ್ಲಿ ನಾವು ಲಾಸ್ಟ್ ನೋಡಿದ್ವಿ ಅಲ್ವಾ. ಸೊ ಇಲ್ಲಿ ಫಸ್ಟ್ ಒನ್ ನೋಡಿದ್ವಿ, ಏನು ನೋಡಿದ್ವಿ, ನೀರಿನ ಒಂದು 0 ಡಿಗ್ರಿ ಸೆಲ್ಸಿಯಸ್ ಬಂದು 273.15ಕ್ಕೆ ಸಮ. ಓಕೆ, ಸೊ ಕೆಲ್ವಿನ್ಗೆ ಸಮ, ಇದು ಕೆಲ್ವಿನ್ಗೆ ಸಮ. ಸೊ ಇಲ್ಲೇನಾಗಿದೆ, ಕೆಲ್ವಿನ್ ಇಸ್ ಈಕ್ವಲ್ ಟು, ಸೊ ಇಲ್ಲೇನಾಗುತ್ತೆ, ನಾವು ತಗೊಂಡಾಗ ಈಗ 100 ಡಿಗ್ರಿ ಸೆಲ್ಸಿಯಸ್ ಅಂತ ತೊಗೊಂಡ್ರೆ 273.15 ಪ್ಲಸ್ 15 ಪ್ಲಸ್ 100 ಅಂತ ತಗೊಳ್ತೀವಿ. ಓಕೆ, ಸೊ ಅದೇ ನೀವು 25 ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಂಡ್ರೆ 273.15 ಪ್ಲಸ್ 25. ಸೊ ಇದು ಕೆಲ್ವಿನ್. ಅಂದರೆ ಇಲ್ಲೇನಾಯಿತು, ಸಿ ಸೆಲ್ಸಿಯಸ್ ಈಸ್ ಈಕ್ವಲ್ ಟು ಕೆಲ್ವಿನ್ ಪ್ಲಸ್ 273.15. ಓಕೆ, ಸೊ ಪ್ಲಸ್ ಆಗಬೇಕಲ್ಲಿ, ಸಿ ಆಪ್ಷನ್ ಸಿ ಏನಿದೋ ಇದಾಗಿರುತ್ತೆ. ಇಲ್ಲ ಅಂತ ಅಂದರೆ ನೀವು ಇದಕ್ಕೆ ತೊಗೊಳ್ತೀವಿ, ಕೆಗೆ ಏನು ಕೊಟ್ಟಿದ್ರು ಸೊ ಇದ್ರ ಮೇಲೆ ನಾವು ಬೇಸಿಸ್ ಮೇಲೆ ನಾವು ತೊಗೊಳ್ತೀವಿ ಅನ್ನೋದಾದರೆ ಕೆ ಇದೇನಿದೆಯೋ ಸೊ ಕೆ ಈಕ್ವಲ್ಸ್ 0 ಡಿಗ್ರಿ ಸೆಲ್ಸಿಯಸ್ ಇದು ಈ ಕಡೆ ಬಂದಾಗ ಮೈನಸ್ 273.15 ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲೇನಾಯಿತು, ಎರಡು ಸಹ ಸೇಮ್ ಅಂತು. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಅದೆಲ್ಲ, ಎರಡೂ ಸಹ ಒಂದೇ ಇದೆ, ಬಟ್ ಆನ್ಸರ್ ಇದೆಲ್ಲ, ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ನಾನೀಗ ಆಲ್ರೆಡಿ ಹೇಳಿದೆ ನಿಮಗೆ, 0 ಡಿಗ್ರಿ ಸೆಲ್ಸಿಯಸ್ಗೆ 273.15ಕ್ಕೆ ಈಕ್ವಲ್ಸ್ ಆದರೆ ಕೆಲ್ವಿನ್ ತೊಗೊಂಡಾಗ ಈಗ 100 ಡಿಗ್ರಿ ಸೆಲ್ಸಿಯಸ್ ಕುದಿಯುವ ಬಿಂದು ಅಂತ ಏನು ಹೇಳ್ತೀವೋ ಸೊ ಇದರ ಒಂದು ಕೆಲ್ವಿನ್ ಎಷ್ಟು ಗೊತ್ತಾ ನಿಮಗೆ, 373K ಆಗುತ್ತೆ. ಅಂದರೆ 273 ಪ್ಲಸ್ 100, 273 ಪ್ಲಸ್ ಸೆಲ್ಸಿಯಸ್ 100, ಕೆಲ್ವಿನ್ ಒಂದು 373.15 ಕೆಲ್ವಿನ್ ಬಂದು ಕುದಿಯುವ ಬಿಂದು ಅಥವಾ ಕುದಿಯುವ ನೀರಿನ ಒಂದು ಕೆಲ್ವಿನ್ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್, ದ್ರವವನ್ನು ಬಿಸಿ ಮಾಡಿದಾಗ ಅದರ ಕಣಗಳು ಶಕ್ತಿ ಪಡೆದು ಅವುಗಳ ನಡುವಿನ ಆಕರ್ಷಣ ಶಕ್ತಿಯನ್ನು ಮೀರಿ ಚಲಿಸಲು ಪ್ರಾರಂಭಿಸುವ ತಾಪಮಾನ ಯಾವುದು? ದ್ರವವನ್ನು ಬಿಸಿ ಮಾಡಿದಾಗ ಅದರ ಕಣಗಳ ಶಕ್ತಿ ಪಡೆದು ಅವುಗಳ ನಡುವಿನ ಆಕರ್ಷಣ ಶಕ್ತಿಯನ್ನು ಮೀರಿ ಚಲಿಸಲು ಪ್ರಾರಂಭಿಸುವ ತಾಪಮಾನ ಯಾವುದು? ಕರಗುವ ಬಿಂದು, ಘನೀಕರಣ ಬಿಂದು, ಕುದಿಯುವ ಬಿಂದು ಮತ್ತು ಸಾಂದ್ರೀಕರಣ ಬಿಂದು. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಕರಗುವ ಬಿಂದು ಆದ ನಂತರ ಬರ್ತಕ್ಕಂಥದ್ದು ಕುದಿಯುವ ಬಿಂದು. ಸೊ ಅದು 100 ಡಿಗ್ರಿ ಸೆಲ್ಸಿಯಸ್ಸು ಅಥವಾ 373.15 ಕೆಲ್ವಿನ್ ಆಗಿರುತ್ತೆ. ನೀರಿಗೆ 373 ಕೆಲ್ವಿನ್ ಅಥವಾ 100 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಹೆಚ್ಚಿನ ಶಕ್ತಿ ಏಕೆ ಇರುತ್ತದೆ? ಸೊ ಇಲ್ಲೇನಿದೆ, ಕುದಿಯುವ ನೀರು ಏನಿದೆಯೋ ಆ ಒಂದು ಕುದಿಯುವ ನೀರಲ್ಲಿ ತಾಪಮಾನದಲ್ಲಿ ಹೆಚ್ಚಿನ ಶಕ್ತಿ ಯಾಕೆ ಇದೆ ಅಂತಕ್ಕಂಥದ್ದು ಆಗಿದೆ. ಅದು ದ್ರವ ಸ್ಥಿತಿಯಲ್ಲಿದೆ, ಅದು ಘನ ಸ್ಥಿತಿಯಲ್ಲಿದೆ, ಅದು ಬಾಷ್ಪೀಕರಣದ ಗುಪ್ತೋಷ್ಣವನ್ನು ಹೀರಿಕೊಂಡಿರುತ್ತದೆ, ಅದು ತಂಪಾಗಿರುತ್ತೆ. ಸೊ ತಂಪು ಆಗಿರೋದಿಲ್ಲ, ಘನ ಸ್ಥಿತಿಯಲ್ಲೂ ಸಹ ಬರೋದಿಲ್ಲ, ಆ್ಯಂಡ್ ಅದು ದ್ರವ ಸ್ಥಿತಿಯಲ್ಲೂ ಸಹ ಅಲ್ಲ. ಆನ್ಸರ್ ಆಪ್ಷನ್ ಸಿ, ಅದು ಬಾಷ್ಪೀಕರಣದ ಗುಪ್ತೋಷ್ಣವನ್ನು ಹೀರಿಕೊಂಡಿರುತ್ತದೆ. ಸೊ ಅದು ನೆಕ್ಸ್ಟ್ ಏನಾಗುತ್ತೆ, ಅದು ಬಾಷ್ಪೀಕರಣ ಎವಾಪ್ರೇಟ್ ಆಗೋದಕ್ಕೆ ರೆಡಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಅದು
ಹೆಚ್ಚಿನ ಒಂದು ಶಕ್ತಿನೇ ಇರುತ್ತೆ. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಕುದಿಯುವ ನೀರಿಗಿಂತ ಆವಿಯಾಗ್ತಕ್ಕಂಥ ನೀರಿನ ಶಕ್ತಿನೇ ಜಾಸ್ತಿ ಇರುತ್ತೆ. ದ್ರವ್ಯದ ಸ್ಥಿತಿಗಳ ಬದಲಾವಣೆಗಳು ಯಾವುವು ಅಂತ ಕೇಳಿದ್ರೆ ಘನ, ದ್ರವ, ಅನಿಲ. ಸೊ ಇಲ್ಲಿ ಘನದಿಂದ ದ್ರವ, ದ್ರವದಿಂದ ಅನಿಲ. ಫಾರ್ ಎಕ್ಸಾಂಪಲ್ ಅಂತ ತಗೊಳ್ಳೋಣ, ನೀರು ಅಂತ ತಗೊಂಡಾಗ ಮಂಜುಗಡ್ಡೆ ಇರುತ್ತೆ, ಮಂಜುಗಡ್ಡೆ ನೀರಾಗುತ್ತೆ, ನೀರು ಬಂದು ಕಾಯಿಸಿದಾಗ ಆವಿಯಾಗಿ ಏನಾಗುತ್ತೆ, ಅದು ಅನಿಲ ರೂಪಕ್ಕೆ ಹೋಗ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ಆಪ್ಷನ್ 1. ನೆಕ್ಸ್ಟ್, ಅನಿಲವನ್ನು ಸಂಕುಚಿತಗೊಳಿಸಿದಾಗ ಮತ್ತು ತಾಪಮಾನವನ್ನು ಕಡಿಮೆ ಮಾಡಿದಾಗ ಏನಾಗುತ್ತದೆ? ಅದು ಬಾಷ್ಪೀಕರಣಗೊಳ್ಳುತ್ತದೆ, ಅದು ದ್ರವವಾಗಿ ಬದಲಾಗುತ್ತದೆ, ಅದು ಘನವಾಗಿ ಬದಲಾಗುತ್ತದೆ, ಅದರ ಸಾಂದ್ರತೆ ಹೆಚ್ಚುತ್ತದೆ. ಸೊ ಅನಿಲವನ್ನು ತಾಪಮಾನವನ್ನು ಕಡಿಮೆ ಮಾಡಿದಾಗ ಏನಾಗುತ್ತೆ ಅನಿಲದಲ್ಲಿ? ಫಾರ್ ಎಕ್ಸಾಂಪಲ್ ಈಗ ನೀರಾವಿ ಅಂತ ಏನಿದೆಯೋ, ನೀರಾವಿಯನ್ನು ತಾಪ ಮಾಡಿದಾಗ ಏನಾಗುತ್ತೆ, ಅದು ದ್ರವವಾಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ? ಆಪ್ಷನ್ ಬಿ, ದ್ರವವಾಗಿ ಬದಲಾಗ್ತಕ್ಕಂಥದ್ದು ಆಗಿದೆ. ಘನ ಇಂಗಾಲದ ಡೈಆಕ್ಸೈಡ್ ಅಥವಾ ಶುಷ್ಕ ಐಸ್ ಅಂತಕ್ಕಂಥದ್ದು ಇದೆಯೋ, ಇದನ್ನು ಎಲ್ಲಿ ಸಂಗ್ರಹಿಸಲಾಗುತ್ತದೆ? ಹೆಚ್ಚಿನ ತಾಪಮಾನದಲ್ಲಿ, ಕಡಿಮೆ ಒತ್ತಡದಲ್ಲಿ, ಹೆಚ್ಚಿನ ಒತ್ತಡದಲ್ಲಿ, ದ್ರವ ಸ್ಥಿತಿಯಲ್ಲಿ. ಸೊ ಘನ ಕಾರ್ಬನ್ ಡೈಆಕ್ಸೈಡ್ ಅಂತ ಏನು ಹೇಳ್ತೀವಿ? ಸೊ ಘನ ಇಂಗಾಲದ ಡೈಆಕ್ಸೈಡ್, ಶುಷ್ಕ ಐಸ್ ಅಥವಾ ಶುಷ್ಕ ಮಂಜುಗಡ್ಡೆ ಅಂತ ಹೇಳ್ತೀವಿ, ಡ್ರೈ ಐಸ್ ಅಂತ ಹೇಳ್ತೀವಿ. ಇದೆಲ್ಲ ಒಂದೇ ಹೆಸರು ಬರ್ತಕ್ಕಂಥದ್ದು. ಸೊ ಇದನ್ನು ಎಲ್ಲಿ ಸಂಗ್ರಹಿಸಲಾಗುತ್ತದೆ? ಹೆಚ್ಚಿನ ಒತ್ತಡದಲ್ಲಿ. ಆಪ್ಷನ್ ಸಿ, ಹೆಚ್ಚಿನ ಒತ್ತಡದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಘನ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಇದೆಯೋ, ಇದನ್ನ ಏನಾಗುತ್ತೆ ಅಂತ ಹೇಳಿದ್ರೆ, ಘನದಿಂದ ಡೈರೆಕ್ಟ್ ದ್ರವ ಬರದೇ ಅನಿಲಕ್ಕೆ ಹೋದರೆ ಅದನ್ನು ನಾವು ಉತ್ಪಾದನ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕರ್ಪೂರ, ಹೌದಾ? ಸೊ ಘನದಿಂದ ದ್ರವಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಅನಿಲ ರೂಪಕ್ಕೆ ಹೋಗ್ತಕ್ಕಂಥದ್ದು ಉತ್ಪಾದನ ಅಂತ ಕರಿತೀವಿ. ಎಕ್ಸಾಂಪಲ್ ಕರ್ಪೂರ ಆಗಿರುತ್ತೆ. ಸೊ ಅದೇ ರೀತಿ ಅನಿಲದಿಂದ ಘನ ರೂಪಕ್ಕೆ ಹೋಗ್ತಕ್ಕಂಥದ್ದು, ಇಲ್ಲಿ ದ್ರವ ಆಗೋದಿಲ್ಲ ಮಧ್ಯದಲ್ಲಿ, ಅನಿಲದಿಂದ ಘನ ರೂಪಕ್ಕೆ ಚೇಂಜ್ ಆಗ್ತಕ್ಕಂಥದ್ದು ಆಗಿದೆ. ಸೊ ಇದನ್ನು ನಾವು ನಿಕ್ಷೇಪಣ ಅಂತ ಕರಿತೀವಿ. ನಿಕ್ಷೇಪಣ ಅದಕ್ಕೆ ಬೆಸ್ಟ್ ಎಕ್ಸಾಂಪಲು ಈ ಒಂದು ಘನ ಇಂಗಾಲದ ಡೈಆಕ್ಸೈಡ್, ಶುಷ್ಕ ಐಸ್ ಅಥವಾ ಡ್ರೈ ಐಸ್ ಅಂತ ಏನು ಹೇಳ್ತೀವೋ, ಸೊ ಅದಾಗಿರುತ್ತೆ. ಇದು ಡೈರೆಕ್ಟಾಗಿ, ಇದು ಅನಿಲ ಇರ್ತಕ್ಕಂಥದ್ದು ಡೈರೆಕ್ಟಾಗಿ ಘನ ರೂಪಕ್ಕೆ ಹೋಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗೆ ಅದು ಹೆಚ್ಚಿನ ಒತ್ತಡದಲ್ಲಿ ಅಂತ ನಾವು ತೊಗೊಳ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹಾಗೆ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಇದನ್ನು ಸಹ ಕೇಳ್ತಾರೆ, ತುಂಬ ಸಲ ಉತ್ಪನ್ನ ಕೇಳಿದರೆ. ಸೊ ನಿಕ್ಷೇಪಣ ನೋಡ್ಕೊಳ್ಳಿ, ಡೈರೆಕ್ಟಾಗಿ ಅನಿಲದಿಂದ ಘನ ರೂಪಕ್ಕೆ ಚೇಂಜ್ ಆಗ್ತಕ್ಕಂಥದ್ದು. ಘನ ಇಂಗಾಲದ ಡೈಆಕ್ಸೈಡನ್ನು ಸಾಮಾನ್ಯ ವಾತಾವರಣದ ಒತ್ತಡದಲ್ಲಿ ತಾಪಮಾನವನ್ನು ಕಡಿಮೆ ಮಾಡಿದಾಗ ಏನಾಗುತ್ತೆ? ಆಲ್ರೆಡಿ ಹೇಳಿದಾಗ ನಾನು, ಹೆಚ್ಚಿನ ತಾಪಮಾನದಲ್ಲಿ ಇಡಬೇಕು ಅದನ್ನು, ಅಥವಾ ನಾವು ಇಟ್ ಮೀನ್ಸ್ ಕಡಿಮೆ ಒತ್ತಡದಲ್ಲಿ ಅದನ್ನು ಇಟ್ಟಾಗ ಅದರ ಒಂದು ಸ್ಥಿತಿ ಏನಾಗುತ್ತೆ ಅಂತ ನೋಡ್ತಾ ಹೋದರೆ, ಅದು ದ್ರವವಾಗಿ ಕರಗುತ್ತದೆ, ಅದು ನೇರವಾಗಿ ಅನಿಲವಾಗಿ ಪರಿವರ್ತನೆಗೊಳ್ಳುತ್ತದೆ, ಅದು ಘನವಾಗಿ ಉಳಿಯುತ್ತದೆ, ಅದು ಬಾಷ್ಪೀಕರಣಗೊಳ್ಳುತ್ತದೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಅದು ನೇರವಾಗಿ ಅನಿಲವಾಗಿ ಪರಿವರ್ತನೆಗೊಳ್ಳುತ್ತದೆ. ಆಪ್ಷನ್ ಬಿ ಆಗಿರುತ್ತೆ. ಒಂದು ದ್ರವ್ಯವು ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಅಥವಾ ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯಲಾಗುತ್ತದೆ? ಒಂದು ದ್ರವ್ಯವು ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಅಥವಾ ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಉತ್ಪಾದನ. ಆಪ್ಷನ್ ಸಿ. ಕರ್ಪೂರ ಮತ್ತು ಅಮೋನಿಯಂ ಕ್ಲೋರೈಡ್ ಯಾವ ಪ್ರಕ್ರಿಯೆಗೆ ಉದಾಹರಣೆಗಳು? ಸೊ ಆಲ್ರೆಡಿ ಹೇಳಿದೆ, ಕರ್ಪೂರ ಅಂತಕ್ಕ ನಾವು ತಗೊಂಡಾಗ ಅದು ಘನವಸ್ತುವಾಗಿ ಇರುತ್ತೆ, ಅದನ್ನು ಎವಾಪರೇಟ್ ಆಗ್ತಾ ಹೋಗುತ್ತೆ ಅಥವಾ ಕರಗ್ತಕ್ಕಂಥ ಏನು ಹೇಳ್ತೀವೋ, ಸೊ ಅಲ್ಲಿ ದ್ರವ ಕಂಡು ಬರೋದಿಲ್ಲ, ಡೈರೆಕ್ಟಾಗಿ ಅನಿಲಕ್ಕೆ ಹೋಗುತ್ತೆ, ಅಂದರೆ ಘನ ಟು ಅನಿಲ. ಸೊ ಆನ್ಸರ್ ಆಪ್ಷನ್ ಸಿ, ಉತ್ಪಾದನ. ನೆಕ್ಸ್ಟ್, ದ್ರವ್ಯದ ಕಣಗಳ ನಡುವಿನ ಅಂತರ ಹೆಚ್ಚಾದಂತೆ ಅವುಗಳ ನಡುವಿನ ಆಕರ್ಷಣ ಶಕ್ತಿ ಏನಾಗುತ್ತದೆ? ದ್ರವ್ಯದ ಕಣಗಳ ನಡುವಿನ ಅಂತರ ಹೆಚ್ಚಾದಂತೆ ಅವುಗಳ ನಡುವಿನ ಆಕರ್ಷಣ ಶಕ್ತಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ, ಹೌದಲ್ವಾ? ಸೊ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ನೋಡಿ, ಇಲ್ಲಿ ದ್ರವ್ಯದ ಕಣಗಳ ನಡುವಿನ ಅಂತರ ಹೆಚ್ಚಾದಂತೆ, ಸೊ ಅಂತರ ತಪ್ಪಾಯಿತು. ಸೊ ಅಂತರ ಹೆಚ್ಚಾದಂತೆ ನಡುವಿನ ಆಕರ್ಷಣ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ, ಈಗ ನೀರು ದ್ರವಕ್ಕೆ ತಗೊಂಡ್ರೆ ಅಥವಾ ಅನಿಲಕ್ಕೆ ಬೇರೆ ಒಂದು ಎಕ್ಸಾಂಪಲ್ನ ತೊಗೊಂಡ್ರೆ, ನಾವು ಘನ ಅಂತ ಏನು ಹೇಳ್ತೀವೋ
ಘನದಲ್ಲಿ ಆಕರ್ಷಣ ಶಕ್ತಿ ಜಾಸ್ತಿ ಇರುತ್ತೆ, ಸೊ ಅದರ ನಡುವೆ ಅಂತರ ಕಡಿಮೆ ಇರುತ್ತೆ. ಸೊ ಇಷ್ಟೇ, ಅಂತರ ಹೆಚ್ಚಾದರೆ ಆಕರ್ಷಣ ಶಕ್ತಿ ಕಡಿಮೆ ಆಗುತ್ತೆ, ಅಂತರ ಕಡಿಮೆ ಆದರೆ ಆಕರ್ಷಣ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ. ಕುದಿಯುವ ಬಿಂದುವಿನ ಕೆಳಗಿರುವ ಯಾವುದೇ ತಾಪಮಾನದಲ್ಲಿ ದ್ರವವು ಅನಿಲವಾಗಿ ಬದಲಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಕುದಿಯುವ ಬಿಂದುವಿನ ಕೆಳಗಿರುವ ಯಾವುದೇ ತಾಪಮಾನದಲ್ಲಿ ದ್ರವವು ಅನಿಲವಾಗಿ ಬದಲಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಸಾಂದ್ರೀಕರಣ, ಉತ್ಪತನ, ಬಾಷ್ಪೀಕರಣ, ಘನೀಕರಣ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಸ್ನೇಹಿತರೆ, ಇದನ್ನು ನಾವು ಏನಂತ ಕರಿತೀವಿ? ಬಾಷ್ಪೀಕರಣ, ಆವಿ ಆಗ್ತಕ್ಕಂಥದ್ದಂತ ಹೇಳ್ತೀವಿ. ಸೊ ದ್ರವದಿರ್ತಕ್ಕಂಥ ಅನಿಲವಾಗಿ ಆವಿಯಾಗಿ ಹೋಗ್ತಕ್ಕಂಥದ್ದು. ಬಾಷ್ಪೀಕರಣದ ಮೇಲೆ ಪರಿಣಾಮ ಬೀರುವ ಅಂಶಗಳಲ್ಲಿ ಸೇರದ ಅಂಶ ಯಾವುದು? ಇದು ಬಾಷ್ಪೀಕರಣಕ್ಕೆ ಸೇರ್ಕೊಳ್ಳೋದಿಲ್ಲ. ಮೇಲ್ಮೈ ವಿಸ್ತೀರ್ಣ, ತಾಪಮಾನ, ಗಾಳಿಯ ವೇಗ, ರಾಸಾಯನಿಕ ಗುಣಗಳು. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಇಲ್ಲಿ ಬಾಷ್ಪೀಕರಣ ಅಂದರೆ ತಾಪಮಾನನೂ ಇರುತ್ತೆ. ಸೊ ಅತಿ ಹೆಚ್ಚು ತಾಪಮಾನ ಆದಾಗ ಏನಾಗುತ್ತೆ? ಜಾಸ್ತಿ ಅದು ಬೇಗ ಬಾಷ್ಪೀಕರಣ ಆಗ್ತಕ್ಕಂಥದ್ದು. ಸೊ ಗಾಳಿಯ ವೇಗ ಜಾಸ್ತಿ ಆದಂಗೆ ಅದು ಸಹ ಗಾಳಿಯ ಒಳಗಡೆ ಸೇರ್ಕೊಳ್ತಾ ಹೋಗುತ್ತೆ. ಮೇಲ್ಮೈ ವಿಸ್ತೀರ್ಣ ಸಹ ಬರುತ್ತೆ. ರಾಸಾಯನಿಕ ಗುಣಗಳು ಇದಕ್ಕೆ ಹೊರತಾಗಿದೆ. ನೆಕ್ಸ್ಟು, ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಬಾಷ್ಪೀಕರಣದ ಪ್ರಮಾಣ ಏನಾಗುತ್ತದೆ? ಸೊ ನಾನು ಆಲ್ರೆಡಿ ಹೇಳಿದಾಗೆ ಗಾಳಿಯ ವೇಗ ಜಾಸ್ತಿ ಆದರೂ ಸಹ ಬಾಷ್ಪೀಕರಣ ಜಾಸ್ತಿ ಆಗ್ತಾ ಹೋಗುತ್ತೆ, ತಾಪಮಾನ ಜಾಸ್ತಿ ಆದರೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಬಾಷ್ಪೀಕರಣ ಪ್ರಮಾಣ ಸಹ ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್, ತಾಪಮಾನ ಹೆಚ್ಚಾದಂತೆ ಬಾಷ್ಪೀಕರಣ ಪ್ರಮಾಣ ಏಕೆ ಹೆಚ್ಚಾಗುತ್ತದೆ? ಕಣಗಳ ಚಲನಶಕ್ತಿ ಕಡಿಮೆ ಆಗುತ್ತಾ ಅನ್ನೋ ಇಲ್ಲೇನಾಗುತ್ತೆ ಅಂತ ಹೇಳಿದಾಗ ಸ್ನೇಹಿತರೆ, ಕಣಗಳ ಮೇಲ್ಮೈಯಿಂದ ಹೆಚ್ಚು ವೇಗವಾಗಿ ಹೊರ ಹೋಗುತ್ತವೆ, ವೇಗವಾಗಿ ಆಚೆ ಹೋಗ್ತಕ್ಕಂಥದ್ದು. ಸೊ ಕಣ ನಡುವಿನ ಆಕರ್ಷಣ ಶಕ್ತಿ ಹೆಚ್ಚುತ್ತದೆ, ತಪ್ಪಾಗುತ್ತೆ, ದ್ರವದಲ್ಲಿಯೇ ಉಳಿಯುತ್ತವೆ. ಸೊ ಆನ್ಸರ್ ಆಪ್ಷನ್ ಬಿ. ಗಾಳಿಯಲ್ಲಿನ ತೇವಾಂಶದ ಪ್ರಮಾಣ ಹೆಚ್ಚಾದಂತೆ ಬಾಷ್ಪೀಕರಣದ ಪ್ರಮಾಣ ಏನಾಗುತ್ತದೆ? ಸೊ ಗಾಳಿಯಲ್ಲಿ ತೇವಾಂಶದ ಪ್ರಮಾಣ ಜಾಸ್ತಿ ಆದಂತೆ ಬಾಷ್ಪೀಕರಣದ ಪ್ರಮಾಣ ಏನಾಗುತ್ತೆ? ಸೊ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಹೊರಗಡೆ ಏನು ತೇವಾಂಶ ಅಥವಾ ತಾಪಮಾನ ಅಂದರೆ ಗಾಳಿಯಲ್ಲಿರ್ತಕ್ಕಂಥ ತಾಪಮಾನ ಜಾಸ್ತಿ ಆದರೆ ಬಾಷ್ಪೀಕರಣದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಆದರೆ ಬಾಷ್ಪೀಕರಣ ಕಡಿಮೆ ಆಗ್ತಾ ಹೋಗುತ್ತೆ. ಗಾಳಿಯ ವೇಗ ಹೆಚ್ಚಾದಂತೆ ಬಾಷ್ಪೀಕರಣದ ಪ್ರಮಾಣ ಏಕೆ ಹೆಚ್ಚಾಗುತ್ತದೆ? ಸೊ ಅಲ್ಲೂ ಅಷ್ಟೇ, ನೀರಿನ ಕಣಗಳೇನಾಗುತ್ತೆ? ವೇಗವಾಗಿ ಚಲಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅದ್ರ ಜೊತೆಗೆ ನೀರಿನ ಮೇಲ್ಮೈ ಮೇಲೆ ನೀರಿನ ಆವಿ ಕಣಗಳು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಆನ್ಸರ್ ಎರಡು ಬರುತ್ತೆ. ನೀರಿನ ಮೇಲ್ಮೈ ಮೇಲೆ ನೀರಿನ ಆವಿ ಕಣಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆಪ್ಷನ್ ಸಿ.